ವ್ಯಥೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗದಾವುದು ಭಾರ. ಮಾತೊಳೆ ವಿಶ್ವವ ತೋಲಿಸುವ, ಎಲ್ಲವ ಜಾಲಿಸುವ. ಮುದದೊಳಿಗೆಲ್ಲವ ಕೀಲಿಸುವ, ನಿನ್ನ ದಾರಿಗೆ ಹೋಲಿಸುವ. ವ್ಯಥೆಗಳ ಕಳೆಯುವ ಕಥೆಗಾರ. ಇವತ್ತಿನ ದಿನದ ಎರಡನೆಯ ಗೋಷ್ಠಿಯ ಶೀರ್ಷಿಕೆ ಕಥನ ಕಟ್ಟುವ ಕ್ರಿಯೆ ಮತ್ತು ಪ್ರಕ್ರಿಯೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಅದಾಗಲೇ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಗುರುಪ್ರಸಾದ್ ಕಾಗಿನೆಲೆ ಅವರು ಹಾಗೂ ಶ್ರೀಯುತ ಸಚ್ಚಿದಾನಂದ ಹೆಗಡೆ ಅವರು ಹಾಗೂ ಯೋಗೀಂದ್ರ ಮರವಂತೆ ಅವರು, ಈ 3 ಜನ ಲೇಖಕರು ವೇದಿಕೆ ಮೇಲೆ ಬರಬೇಕು ಅಂತ ಅವರನ್ನ ಬುಕ್ ಬ್ರಹ್ಮ ತಂಡದ ಪರವಾಗಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಯೋಜಕತ್ವವನ್ನ ಸಚ್ಚಿದಾನಂದ ಹೆಗಡೆ ಅವರು ವಹಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇದೊಂದು ಸಾಹಿತ್ಯ ಹಬ್ಬ. ಇದರ ಹಿಂದೆ ಇರುವ ಸತೀಶ್ ದೇವು ಹಾಗೂ ಅವರ ಸಹಾಯಕ್ಕೆ ನಿಂತ ಎಲ್ಲರಿಗೂ ನನ್ನ ನಮಸ್ಕಾರ. ಈ ಸಂಪೂರ್ಣ ಕಾಂಪೌಂಡ್ ಒಂದು ರೀತಿ ಮಲ್ಟಿಪ್ಲೆಕ್ಸ್ ಥರ ಇದೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ರು ಮಕ್ಕಳು ಕಳೆದೋಗ್ಬೋದು ಇಲ್ಲಿ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ನೀವು ಈ ಗೋಷ್ಠಿಗೆ ಆಸಕ್ತಿ ವಹಿಸಿ ನಮ್ಮ ಸಂಗಡ ಕೂತಿದ್ದೀರಲ್ಲ, ಅದಕ್ಕೆ ಖುಷಿ ಇದೆ. ತಮಗೂ ಸ್ವಾಗತ. ಮುಂದಿನ 50 ನಿಮಿಷ ನಾವು ಕಥನ ಕ್ರಿಯೆ ಪ್ರಕ್ರಿಯೆ ಅನ್ನುವ ವಿಷಯದ ಬಗ್ಗೆ ನಾವು ಮಾತಾಡ್ತೇವೆ. ನಮ್ಮೊಂದಿಗೆ ಗುರುಪ್ರಸಾದ್ ಕಾಗಿನೆಲೆ ಇದ್ದಾರೆ. ಕನ್ನಡದಲ್ಲಿ ಕಥೆ ಕಾದಂಬರಿ ಬರೆದವರು, ಕನ್ನಡದ ಮುಖ್ಯ ಕಥೆಗಾರರು, ಕಾದಂಬರಿಕಾರರು. ವೃತ್ತಿಯಲ್ಲಿ ಅಮೆರಿಕದಲ್ಲಿ ವೈದ್ಯರಾಗಿದ್ದಾರೆ. ಇನ್ನೊಂದು ಬರಹಗಾರರು ನಮ್ಮೊಂದಿಗಿದ್ದಾರೆ. ಅವರು ಮರವಂತೆ. ಅವರ ಹೆಚ್ಚಿನ ಆಸಕ್ತಿ ಕ್ಷೇತ್ರ ಪ್ರಬಂಧದೊಳಗೆ ಮತ್ತು ಯಕ್ಷಗಾನದಲ್ಲಿ ಸಕ್ರಿಯವಾಗಿ ಇದ್ದವರು. ನಿಮ್ಮಿಬ್ಬರಿಗೂ ನಾನು ಸ್ವಾಗತಿಸ್ತೇನೆ. ಕಥನ ಕ್ರಿಯೆಗೆ ಒಂದು ಸಣ್ಣ ಚೌಕಟ್ಟನ್ನು ಹಾಕೊಂಡು ನಾವು ನಮ್ಮ ಪ್ರಶ್ನೆಯನ್ನು ನಾವು ಮುಂದಿಡ್ತೇವೆ. ಕಥೆ ಅಂದರೆ ಕಥನದಲ್ಲಿರುವ ಘಟನಾವಳಿ ಅಂತ ವ್ಯಾಖ್ಯಾನಿಸಿದರೆ, ಕಥನದಲ್ಲಿ ಬಹಳಷ್ಟು ಘಟನೆಗಳು ಬರ್ತವೆ ಅನ್ನೋದು ಇನ್ನೊಂದು ವಾದ. ಕಥನದಲ್ಲಿ ಬರುವ ಘಟನೆಗಳು ಅಥವಾ ಕತೆ ಒಂದು ಚರ್ಚೆಗೆ ಒಳಗಾದರೆ, ಕೇವಲ ಅಷ್ಟೇ ಅಲ್ಲ, ಅದರ ನಾಮನ್ಕ್ಲೇಚರ್ ಅಥವಾ ಅದರ ಸ್ಪೆಸಿಫಿಕೇಶನ್ ಅಥವಾ ಅದರ ಭಾಗಗಳನ್ನ ಗಮನಿಸಿದರೆ, ಅದರ ವಸ್ತು, ಪಾತ್ರ, ಕಾಲ, ಹುಡುಕುವಿಕೆ, ವರ್ಣನೆ, ಗ್ರಾಮರ್ ಇವೆಲ್ಲವನ್ನು ಕಥೆಗಾರನ ಮೂಲಕ ಗಮನಿಸಿದರೆ, ಓದುಗನ ದೃಷ್ಟಿಯಲ್ಲಿ ಗಮನಿಸಿದರೆ ಧ್ವನಿ, ರಸ ಹೀಗೆ ಗಮನಿಸ್ಬೋದು. ಈ ಚೌಕಟ್ಟಿನೊಂದಿಗೆ ನನ್ನ ಪ್ರಶ್ನೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಗುರು, ಕಾದಂಬರಿಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಈ ಕಥನ ಕ್ರಿಯೆಯನ್ನು ತಾವು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಈ ಥರದ ಒಂದು ಲಿಟರರಿ ಫೆಸ್ಟಿವಲ್ ಸಾಹಿತ್ಯದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದು ಇದೇ ಮೊದಲು. ಹಾಗಾಗಿ
ಇದು ಒಂದು ಸ್ಕ್ರಿಪ್ಟೆಡ್ ಸೆಷನ್. ನಾವು ಮುಂದೆ ಇನ್ನು ಇಂಪ್ರಾಂಪ್ಟಿವ್ ಆಗಿ ಮಾಡ್ತಿಲ್ಲ. ಈ ಥರ ಪ್ರಶ್ನೆಗಳು ಬರ್ಬೋದು. ನಾನು ಈ ಥರ ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ, ನೀವು ಯಾವ ಥರ ಮಾಡಿದ್ರೆ ಅದ್ರ ಮುಂದಿನ ಅಂತೇಳಿ ನಾವೆಲ್ಲ ಮುಂಚೆನೇ ತಯಾರಿ ಮಾಡ್ಕೊಂಡಿದ್ವಿ. ಪದ್ಮನಾಭ ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಅದನ್ನು ಮತ್ತೆ ರೀಸ್ಕ್ರಿಪ್ಟ್ ಮಾಡಬೇಕು, ಆ ಸ್ಕ್ರಿಪ್ಟ್ಗೆ ರೀವರ್ಕ್ ಮಾಡಬೇಕು ಅಂತಾರಲ್ಲ, ಆ ಥರ ಮಾಡಬೇಕಾಯಿತು. ಮುಖ್ಯವಾಗಿ ಈ ಥರದ್ದೊಂದು ಸಮ್ಮೇಳನಕ್ಕೆ ಆಹ್ವಾನಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಈ ಬುಕ್ ಬ್ರಹ್ಮ ಲಿಟರರಿ ಫೆಸ್ಟಿವಲ್ದ ಅವರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಮುಖ್ಯವಾಗಿ ಕಾದಂಬರಿಯಲ್ಲಿ ಕಥನ ಕ್ರಿಯೆ, ನಾನು ನನ್ನ ಒಂದು ಕಾದಂಬರಿ ಲೋಕದಲ್ಲಿ ಈ ಕಥನ ಕ್ರಿಯೆ, ಮುಖ್ಯವಾಗಿ ಕಥನದ ಮುಖ್ಯವಾದ ಅಂಗವಾದ ಭಾಷೆ ಯಾವ ರೀತಿ ಕೆಲಸ ಮಾಡುತ್ತೆ, ಆ ಭಾಷೆ ನಾನು ಭಾಷೆಯನ್ನು ನಾನು ಉಪಯೋಗಿಸೋಲ್ಲಿರೋ ಪಾಲಿಟಿಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟು ಐ ಟ್ರೈ ಟು ಜಸ್ಟ್ ಎಕ್ಸ್ಪ್ರೆಸ್ ಮೈ ವ್ಯೂಸ್, ಆಮೇಲೆ ಅದನ್ನು ಮುಂದೆ ಚರ್ಚೆಗೆ ಇಟ್ಕೊಳ್ಬೋದು ಅಂತ ಅನಿಸುತ್ತೆ. ನನ್ನ ಒಂದು ಪ್ರಪಂಚ, ನಾನು ಗೊತ್ತಿಲ್ಲದೆ ಇರೋರಿಗೆ, ನಾನು ವಾಸ ಮಾಡೋದು ಅಮೆರಿಕದಲ್ಲಿ, ಕಳೆದ 30 ವರ್ಷದಿಂದ ಅಮೆರಿಕದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತೇನೆ. ನನ್ನ ಪ್ರಪಂಚ ಪೂರ್ತಿ ಇಂಗ್ಲೀಷ್ಮಯ. ಇದು ಯಾರಿಗೂ ಹೊಸದು ಅಂತ, ಬೆಂಗಳೂರಲ್ಲಿರೋರ್ಗೆ ಹೊಸದು ಅಂತಲ್ಲ, ಅಥವಾ ಶಾಂತಿ ಅವರು ತಮಿಳ್ನಾಡಲ್ಲಿ ಇರ್ತಾರೆ, ಅವ್ರ ಪ್ರಪಂಚನೂ ಕನ್ನಡದಿಂದ ಹೊರಗಿರೋ ಒಂದು ಪ್ರಪಂಚ ಅಂತ ಅನಿಸುತ್ತೆ. ಆದರೂ ಈ ಥರದ್ದಿಲ್ಲ ಇರೋ ಒಂದು ಯಾವ ಥರ ಆಗ್ತಾ ಇರುತ್ತೆ, ನನ್ನ ಅನುಭವಕ್ಕೆ ಬಂದಿದ್ದೇನು ಅಂತಂದರೆ, ಪ್ರತಿಯೊಂದು ಲೆವೆಲಲ್ಲೂ ಒಂದು ರೀತಿ ಅನುವಾದ ಆಗ್ತಿರುತ್ತೆ, ಟ್ರಾನ್ಸ್ಲೇಷನ್. ನಾನು ಮಾತಾಡೋದು ನನ್ನ ಪೇಷಂಟ್ಗಳ ಜೊತೆ, ನನ್ನ ನರ್ಸ್ಗಳ ಜೊತೆ, ನನ್ನ ಸ್ಟಾಫ್ ಜೊತೆ, ಪ್ಯಾರಾಮೆಡಿಕ್ಸ್ ಅವ್ರ ಜೊತೆ, ಮಕ್ಕಳ ಜೊತೆ, ನನ್ನ ಹೆಂಡತಿ ಜೊತೆ ಬಿಟ್ಟರೆ ಬೇರೆ ಕನ್ನಡ ಮಾತಾಡೋದಕ್ಕೆ ಅವಕಾಶವೇ ಇಲ್ಲ. ಎಲ್ಲೋ ಒಂದು ಯಾವುದಾದ್ರು ಕನ್ನಡ ಕೂಟಕ್ಕೆ ಯಾವುದೋ ಫಂಕ್ಷನ್ಗೆ ಹೋದಾಗ ಈ ಥರ ಒಂದು ಕನ್ನಡ ಮಾತಾಡ್ಬೋದು ಹೊರತು, ಪೂರ್ತಿ ಇಂಗ್ಲೀಷ್ಮಯವಾಗಿರೋ ಒಂದು ಪ್ರಪಂಚದಲ್ಲಿ ಆಗೋ ಘಟನೆಗಳನ್ನು ನಾನು ಮನಸ್ಸು ಕನ್ನಡದಲ್ಲಿ ಅನುವಾದಿಸ್ಕೊಂಡು ಅದನ್ನು ಕನ್ನಡದಲ್ಲಿ ಪರಿಭಾವಿಸ್ಕೊಂಡು ಬೇಸ್ಡ್ ಆನ್ ದಟ್ ಅದರಿಂದ ಅನುಭವಗಳನ್ನು ಕನ್ನಡದಲ್ಲೇ ಗ್ರಹಿಸ್ಕೊಳ್ಳೋದು. ನನಗೆ ಒಂದು ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಸಿನಿಮಾ ನೋಡಿದೆ, ಅಂದರೆ ಭಾಷೆಗೆ, ಅನುಭವ ಗ್ರಹಿಕೆಗೆ, ಯೋಚನೆಗೆ ಭಾಷೆ ಇದೆಯಾ, ಯೋಚನೆಗೆ ಅನುಭವಕ್ಕೆ ಗ್ರಹಿಸೋದಕ್ಕೆ ಭಾಷೆ, ಅದನ್ನು ಇಂಗ್ಲೀಷಲ್ಲಿ ಗ್ರಹಿಸೋದು, ಕನ್ನಡದಲ್ಲಿ ಗ್ರಹಿಸೋದು ಅಂತ ನಾವು ಕೇಳ್ಕೊಬೋದಾ ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಜ್ಞಾಪಕ ಬರುತ್ತೆ. ಕ್ಲಿಂಟ್ ಈಸ್ಟ್ವುಡ್ ಯಾವುದೋ ಒಂದು ಸಿನಿಮಾ, ಅವನು ಯಾವುದೋ ಒಂದು ಏರ್ಪ್ಲೇನಲ್ಲಿ ಮಿಸೈಲ್ಸ್ ಲಾಂಚ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅದು ರಷ್ಯನ್ ಮಿಸೈಲ್, ಅದನ್ನು ಡಿಕೋಡ್ ಮಾಡಿಬಿಟ್ಟು ಇವರು ಅದನ್ನು ಆಕ್ಟಿವೇಟ್ ಮಾಡ್ತಿರ್ತಾರೆ. ಅದನ್ನ ಇವನಿಗೆ ಥಾಟ್ ಆಕ್ಟಿವೇಟೆಡ್ ಮಿಸೈಲ್, ಯೋಚನೆಯಿಂದ ನೀನು ಮಿಸೈಲ್ ಫೈರ್ ಆಗು ಅಂತ ಹೇಳಿದ್ರೆ ಫೈರ್ ಆಗಬೇಕಾಗಿರುತ್ತೆ ಮಿಸೈಲು. ಇವನು ಅದನ್ನು ಎಷ್ಟೇ ಒಂಥರ, ಈಗ ನಮ್ಮ ಬ್ರಹ್ಮಾಸ್ತ್ರ ಹೇಳೋದಕ್ಕೆ ಮುಂಚೆ ಒಂದೇನೋ ಮಂತ್ರ ಹೇಳೋದಂಗೆ ಅದನ್ನು ಥಾಟ್ ಆಕ್ಟಿವೇಟ್ ಮಾಡ್ಕೊಳ್ತಿರ್ತಾನೆ, ಏನು ಮಾಡಿದ್ರು ಆಗೋದಿಲ್ಲ. ಕೊನೆಗೆ ಯಾಕಪ್ಪ ಅಂತ ಹೇಳಿದ್ರೆ ಅದು ಕೋಡನ್ನು ರಷ್ಯನಲ್ಲಿ ಬರೆದಿರ್ತಾರೆ, ಥಿಂಕ್ ಇನ್ ರಷ್ಯನ್ ಅಂತ ಅವನೇ ಹೇಳ್ಕೊಂಡು ರಷ್ಯಾದಲ್ಲಿ ಯೋಚನೆ ಮಾಡ್ತಾನೆ, ರಷ್ಯನ್ ಭಾಷೆಯಲ್ಲಿ. ಅದೆಷ್ಟು ನಿಜನೋ ಎಲ್ಲ ಸುಳ್ಳು ಗೊತ್ತಿಲ್ಲ ನನಗೆ, ಆ ಥರ ಭಾಷೆಗಳಿಗೆ. ಆದರೆ ನಮ್ಮ ಭಾಷೆಯನ್ನು ನಾನೀಗ ಯಾವುದೇ ಒಂದು ಭಾಷೆಯಲ್ಲಿ ಭಾಷೆ ನನ್ನ ಜೊತೆ ಮಾತಾಡ್ತಿದ್ರು ಅದ್ರ ನನ್ನ ಗ್ರಹಿಕೆ ಕನ್ನಡದಲ್ಲೇ ಆಗ್ತಿರುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ನನಗೆ ಅಂತಂದರೆ, ದ ಸ್ಪೀಡ್ ವಿತ್ ವಿಚ್ ದಟ್ ಹ್ಯಾಪನ್ಸ್. ಅಂದರೆ ಈಗ ನನ್ನ ಎಮೋಷನಲ್ ಕಂಟೆಂಟ್ ಇದೆಯಲ್ಲ, ನನ್ನ ಎಮೋಷನಲ್ ಸ್ಪೀಡು ಮತ್ತು ಆ ಘಟನೆಗಳ ಸ್ಪೀಡು, ಅದಕ್ಕೆರಡಕ್ಕೂ ಮ್ಯಾಚ್ ಆಗದೆ ಹೋದರೆ ನನ್ನ ರೆಸ್ಪಾನ್ಸು ಯಾವ ಭಾಷೆಯಿಂದ ಹೊರಗೆ ಬರುತ್ತೆ ಅಂತ ನಾನು ತಿಳ್ಕೊಂಡ್ರೆ ನನ್ನ ಗ್ರಹಿಕೆ ಯಾವ ಭಾಷೆಯಲ್ಲಿ ಇರುತ್ತೆ ಅಂತ ಕೂಡ ಒಂಥರ ರಿವರ್ಸ್ ಇಂಜಿನಿಯರಿಂಗ್ ಇದ್ದಂಗೆ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ನನ್ನ ಯಾರೋ ಒಬ್ಬ ಪೇಷಂಟ್ ಎದೆ ನೋವು ಅಂತ ಹೇಳಿ ನನ್ನ ಹತ್ರ ಬಂದಾಗ ಅವನನ್ನು ಹೋದ ತಕ್ಷಣ ನಾನು ಮಾತಾಡೋದು ಇಮಿಡಿಯೇಟಾಗಿ ಇಂಗ್ಲೀಷಲ್ಲಿ, ಬಿಕಾಸ್ ಅವನಿಗೆ ಅರ್ಥ ಆಗಬೇಕು ನನ್ನ ಕಾನ್ವರ್ಸೇಷನ್ನು. ಅದೇ ಒಬ್ಬ 4 ವರ್ಷದ ಮಗುಗೆ ಆಕ್ಸಿಡೆಂಟ್ ಆಗಿ ಮುಖ ವಿಕಾರವಾಗೋ ಅಥವಾ ಕಾಲಲ್ಲಿ ಏನೋ ಮೂಳೆ ಮುರಿದು ಮೂಳೆ ಹೊರಗೆ ಕಾಣಿಸ್ಕೊಂಡು ಬಂದು ಆ ಥರಷ್ಟು ಒಂಥರ ಗ್ರಾಫಿಕ್ ಆಗಿರೋ ಒಂದು ನನ್ನ ಮನಸ್ಸಿಗೆ ಅದು ರೀಚ್ ಆಗೋಕ್ಕೆ ಮುಂಚೆ ನನ್ನಿಂದ ಹೊರಗೆ ಎಕ್ಸ್ಪ್ರೆಷನ್ ಬಂದರೆ ಓ ಶೂಟ್ ಅನ್ನೋದ್ರ ಬದಲು ಅಯ್ಯೋ ಅಂದಿರ್ತೀನಿ ಕನ್ನಡದಲ್ಲಿ. ಅದು ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಅನ್ನೋದು ಹೋಗೋದಿಲ್ಲ, ಅದು ದಟ್ ಕಮ್ಸ್ ಔಟ್ ಫಸ್ಟ್. ಹಾಗಾಗಿ ಈ ಥರದ್ದೊಂದು ಭಾವನೆಗಳನ್ನು ನಾನು ಗ್ರಹಿಸ್ಕೋಬೇಕಾದ್ರೆ ಭಾಷೆ ಮಾಡೋ ರಾಜಕೀಯ, ನಾನು ಗ್ರಹಿಸೋದು ಕನ್ನಡದಲ್ಲಿ, ಅದನ್ನು ರಿಪ್ರೊಡ್ಯೂಸ್ ಮಾಡೋದು ಕೂಡ ಕನ್ನಡದಲ್ಲಿ, ಬರೆಯೋದು ಕನ್ನಡದ ಓದುಗರಿಗೆ. ಇದು ಹೇಗೆ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಒಂದು ಭಾಷೆಯಲ್ಲಿ ನಾನು ಕನ್ನಡದಲ್ಲಿ ಬರೀತಿರ್ಬೇಕಾದ್ರೆ ಒಂದು ಹೊರಗಿನವನ ಒಂದು ನೋಟ ಸಿಗಬೇಕು. ಅಂದರೆ ಇದು ಬೇರೆ ಒಬ್ಬ ಫಾರಿನ್ನೆಸ್ ಇದೆಯಲ್ಲ, ನಾನು ಕನ್ನಡದಲ್ಲಿ ಬರೀತಿರ್ಬೇಕಾದ್ರೆ
ಕನ್ನಡದಲ್ಲಿ ಬರೆದಾಗಲೇ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಿದ್ರು. ಈ ಒಬ್ಬ ಬೇರೆ ಇವನು ಮಾತಾಡ್ತಿರೋದು ಬೇರೆ ಭಾಷೆ, ಈತ ಮಾತಾಡ್ತಿರೋದು ಬೇರೆ ಭಾಷೆ. ಸೊಮಾಲಿ ಮಾತಾಡ್ತಿದ್ರೆ ಅವನಿಗೆ ಬೇಕಾಗಿರೋ ಒಂದು ಬೈಲಿಂಗ್ವಲಿಸಮ್ಮು, ಮತ್ತು ಇಂಗ್ಲೀಷಿಂದ ಮಾತಾಡಿದ್ರೆ ಅದನ್ನು ನಿರೂಪಕ ನೇರವಾಗಿ ತೆಗೆದುಕೊಳ್ಳೋದು, ಇವೆಲ್ಲವನ್ನು ನಾನು ಕನ್ನಡದಲ್ಲಿ ಗ್ರಹಿಸಿ ಕನ್ನಡದಲ್ಲಿ ಬರೆದಾಗ ಅದು ಒಂದು ದೊಡ್ಡ ಚಾನಲ್. ಅಂದರೆ ಕನ್ನಡದಲ್ಲೇ ಒಂದು ಫಾರಿನೆಸ್, ನಾವೆಲ್ಲರಿಗೂ ಒಂದು ಭಾಷೆಯನ್ನು ಉಳಿಸ್ಕೊಂಡಿರ್ತೀವಿ, ಒಂದು ಯೂನಿಫಾರ್ಮ್ ಲ್ಯಾಂಗ್ವೇಜ್. ಈಗ OLN ಅವರಿದ್ದಾರೆ, ಅವರು ಬೇರೆ ಭಾಷೆಯಿಂದ ಟಾಲ್ಸ್ಟಾಯಿಂದ ತರಬೇಕಾದರೂ ಈಗಿನ ಕನ್ನಡದವ್ರು ಯಾವ ಥರ ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಗೋಕೆ ಬರಿತೀನಿ ಅಂತ ಕೆಲವು ಸತಿ ಎಷ್ಟೋ ಸತಿ ಹೇಳಿದ್ದೀನಿ ಸರ್. ಹಾರಿಬಲ್ಲು, ಸಿಂಪಲ್ಲು, ಈ ಥರ ಭಾಷೆಗಳು ಟಾಲ್ಸ್ಟಾ ಬರೋಳಗೆ ಬಂದಾಗ ಅದು ಈ ಥರ ಇತ್ತ ಅಂತ ಕೇಳಿದಾಗ ಈ ಥರ ಯಾಕೆ ಮಾಡಬಾರ್ದು ಅನ್ನೋದೊಂದು ಬರುತ್ತೆ. ಅದೇ ರೀತಿ ಅನುವಾದದ ಒಂದು ಕ್ರಿಯೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ನಡೆಯುತ್ತೆ. ಆ ಅನುವಾದವನ್ನು ಆ ಒಂದು ಬೇರೆಯವರ ಭಾಷೆಯನ್ನು, ಬೇರೆ ಭಾಷೆಯಲ್ಲಿ ನಡೆಯುವ ವಿದ್ಯಮಾನಗಳನ್ನು ಕನ್ನಡದಲ್ಲಿ ಗ್ರಹಿಸಿ ಕನ್ನಡದ ಒಂದು ಫಿಕ್ಷನನ್ನು ಮಾಡಬೇಕಾದ್ರೆ ಆ ಒಂದು ಫಾರಿನ್ನೆಸ್ಸನ್ನು ಉಳಿಸ್ಕೊಳ್ತೀವಲ್ಲ, ಅದು ಒಂದು ದೊಡ್ಡ ಸವಾಲು ನನ್ನ ಮಟ್ಟಿನ ಫಿಕ್ಷನ್ನು. ಅಷ್ಟರ ಮಟ್ಟಿಗೆ ಅಷ್ಟು ಹೇಳಿಬಿಟ್ಟು ಮುಂದೆ ಪ್ರಶ್ನೆಗಳಿಗಿದ್ರೆ ಬೇರೆ ಆಯಾಮಗಳನ್ನು ಕೂಡ ನೋಡ್ಬೋದು ಅಂತ ಅನಿಸುತ್ತೆ ನನಗೆ. ಬರುವಂತೆ ನೀವು ಪ್ರಬಂಧವನ್ನು ಕೇಂದ್ರವಾಗಿಟ್ಕೊಂಡು ಕಥನ ಕ್ರಿಯೆ ಬಗ್ಗೆ ಹೇಳ್ತೀರಾ. ಎಲ್ಲರಿಗೂ ನಮಸ್ಕಾರ. ಒಂದು ನನ್ನ ಅತ್ಯಂತ ಕಿರು ಹಿನ್ನೆಲೆಯನ್ನು ಕೊಟ್ಟು ಮಾತಾರಂಭಿಸ್ತೇನೆ. ನಾನು ವೃತ್ತಿಯಿಂದ ವಿಮಾನ ಇಂಜಿನಿಯರ್ ಅಥವಾ ಏರೋಸ್ಪೇಸ್ ಇಂಜಿನಿಯರ್. ನನ್ನ ಸುತ್ತಮುತ್ತಲು ಎಲ್ಲ ಇಂಗ್ಲೀಷ್, ಅಂದರೆ ನಾನು ಇಂಗ್ಲೆಂಡಲ್ಲಿರೋದು. ವಿಮಾನಗಳನ್ನು ತಯಾರಿ ಮಾಡ್ತೇವೆ, ವಿಮಾನಗಳ ಹಾರುವುದನ್ನು ನೋಡ್ತಾ ಇರ್ತೇವೆ. ಮಿತ್ರ ಸಚ್ಚಿ ಹೇಳಿದಾಗೆ ಯಕ್ಷಗಾನ ನನ್ನ ಇನ್ನೊಂದು ಅತ್ಯಂತ ಆತ್ಮೀಯವಾದ ಜೀವನದ ಭಾಗ ಅಂತ ತಿಳಿತೇನೆ. ಅದರ ಜೊತೆಗೆ ಕ್ರೀಡೆ ಮತ್ತು ಒಂದು ಅಲ್ಪ ಸ್ವಲ್ಪ ಓದು ಮತ್ತು ಬರವಣಿಗೆ. ಈ ಹಿನ್ನೆಲೆಯಲ್ಲಿ ಕಥನದ ಮತ್ತು ಪ್ರಬಂಧ ನಾನು ಬಹುತೇಕ ಬರೆದಿರುವಂಥದ್ದು ಪ್ರಬಂಧಗಳಾಗಿರುವ ಕಾರಣಕ್ಕೆ ಈ ಪ್ರಶ್ನೆ ಬಂದಿದೆ ಅಂತ ಅಂದ್ಕೊಳ್ತೇನೆ. ಓದಿನ ವಿಸ್ತಾರಕ್ಕೆ ಯಾವುದೇ ಗೆರೆಗಳು ಅಷ್ಟಿಲ್ಲದೆ ಇದ್ದರೂ ಬರವಣಿಗೆಯಲ್ಲಿ ನಾನು ಹೆಚ್ಚು ಬರೆದಿರುವ ಮಾದರಿ ಅನ್ನುವ ಒಂದು ಕಾರಣಕ್ಕೆ ಪ್ರಬಂಧಗಳ ಜನಕ ಅಂತ ನಾವು ಅನೌಪಚಾರಿಕವಾಗಿ ಕರೆಯಬಹುದಾದ ಮಾಂತೇನ್ ಎನ್ನುವ ಫ್ರೆಂಚ್ ಬರಹಗಾರ ಒಂದು ಸಾಧಾರಣ 100 ವರ್ಷ ಅದಕ್ಕಿಂತ ಸ್ವಲ್ಪ ಮೊದಲು ಎಸ್ಸೆ ಅನ್ನುವಂಥ ಒಂದು ಬರವಣಿಗೆಯ ಒಂದು ಕಟ್ಟನ್ನು ಸಿದ್ಧಪಡಿಸಿದ. ಅಲ್ಲಿಂದಲೇ ಈ ಪ್ರಬಂಧ ಅನ್ನುವ ಹೆಸರು ಹುಟ್ಟಿಕೊಂಡದಿರ್ಬೋದು. ಅಂದರೆ ಅದರಲ್ಲಿ ನನಗೇನು ಗೊತ್ತಿರಬೇಕು ಅನ್ನುವ ಈ ಹಿನ್ನೆಲೆಯಲ್ಲಿ ಪ್ರಬಂಧಗಳು ಹುಟ್ಟುತ್ತವೆ ಅಂತ ನನ್ನ ಅನುಭವದಲ್ಲಿ. ಅದರ ಜೊತೆಗೆ ನನಗೇನು ಗೊತ್ತಿರಬಹುದು ಅನ್ನೋದು ಅದರಲ್ಲಿ ಕೆಲವು ಸಲ ಸೇರಿಕೊಳ್ತದೆ. ಇದು ಅಲ್ಲಿ ಒಂದು ಕಲ್ಪನೆಗೂ ಒಂದು ಸಣ್ಣ ಅವಕಾಶ ಇದೆ. ಒಂದು ಪ್ರಬಂಧದ ಹುಟ್ಟು ಅದಕ್ಕೆ ಬೇರೆ ಬೇರೆ ಕಾರಣಗಳಿಗೆ ಅದು ಆಗಬಹುದು. ಒಂದು ಘಟನೆಯಿಂದ, ಒಂದು ಫೋಟೋ ಫ್ರೇಮಿಂದ, ಯಾವುದೇ ಕಾರಣಕ್ಕೆ ಅದಕ್ಕೆ ಹೀಗೆ ಅದು ಹುಟ್ಟಬಹುದು ಅನ್ನುವ ಒಂದು ನಿರ್ಧಾರ ಏನೂ ಇಲ್ಲ. ಇದನ್ನ ಈ ಒಂದು ಹೂವಿಂದ ಇನ್ನೊಂದು ಹೂವನ್ನು ಸ್ಪರ್ಶಿಸಿ ಅಲ್ಲಿಂದ ಜೇನನ್ನು ಅಥವಾ ಮಧುವನ್ನು ಸಂಗ್ರಹಿಸುವ ಒಂದು ಜೇನ್ನೋಣದ ಒಂದು ವೃತ್ತಿಗೆ ಅದನ್ನ ಹೋಲಿಸುವುದಿದೆ. ಮಧುಕರ ವೃತ್ತಿ ಅಂತ. ಈಗ ಪ್ರಬಂಧಕಾರರ ವೃತ್ತಿ ಅಂದ್ರೆ ಹಾಗೆ ಎಲ್ಲ ಹೂಗಳನ್ನು ಸ್ಪರ್ಶಿಸುವುದು, ಅಲ್ಲಿಂದ ಏನೋ ತಗೊಳ್ಳೋದು, ಆಮೇಲೆ ಅದನ್ನೆಲ್ಲ ಅದು ಜೋಡಿಸಿ ಅದೊಂದು ಪ್ರಬಂಧ ಆಗುವುದು. ಈ ಕಥನದ ಅಲ್ಲಿನ ಒಂದು ಈ ಪ್ರೋಸೆಸ್ ಏನಿದೆ ಅದು ತನ್ನ ಸುತ್ತಲನ್ನು ನೋಡಿ ಆಮೇಲೆ ತಾನೇ ಕಲ್ಪಿಸಿಕೊಂಡ ಒಬ್ಬ ಪ್ರಬಂಧಕಾರ ಕಲ್ಪಿಸಿಕೊಂಡ ಇನ್ನೊಬ್ಬ ಈ ಕೋಣೆಯಲ್ಲಿ ನನ್ನ ಪಕ್ಕದಲ್ಲಿ ಕುಳಿತಿದ್ದಾನೆ ಅಂತ ಅಂದುಕೊಂಡು ಅಲ್ಲಿ ಒಂದೇ ಉಸಿರಿನಲ್ಲಿ ಆತ್ಮನಿವೇದನೆಯನ್ನು ಮಾಡಿಕೊಳ್ಳುವುದು. ಇದು ಆ ಒಂದು ಕಥನದ ಪ್ರಬಂಧದ ಒಳಗಿರುವ ಒಂದು ಕಥನದ ಮಾದರಿ ಅಂತ ಹಿರಿಯರು, ಕೆಲವರು ಹಿರಿಯ ಪ್ರಬಂಧಕಾರರು, ಈಗ ನಮ್ಮ ದಿವಾಕರ್ ಸರ್ ಇದ್ದಾರೆ, ದಿವಾಕರ್ ಅಂತವರು ಹೀಗೆ ತಿಳಿತಾರೆ.
ಇಲ್ಲಿ ಆ ಪ್ರಬಂಧಕಾರ ಅನ್ನೋದು ಅದು ಒಂದು ಮನೋಧರ್ಮ. ಅಲ್ಲಿ ಆ ಬರವಣಿಗೆ ಅದು ಒಂದು ಮನೋಧರ್ಮ ಆಗಿರ್ತದೆ, ಅದು ಮನೋಲಹರಿ. ಅದು ಅಲ್ಲಿ ಅದು ಆ ವ್ಯಕ್ತಿಯೇ ಅಲ್ಲಿ ಪೂರ್ತಿ ಆ ಬರವಣಿಗೆಯಲ್ಲಿ, ಅಂದ್ರೆ ಆ ಒಬ್ಬ 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 ಪ್ರಬಂಧಕಾರನ ವ್ಯಕ್ತಿತ್ವವೇ ಬಹುತೇಕ ಅಲ್ಲಿ ಬರುವುದು. ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಅಲ್ಲಿ ನಾವು ಈಗ ಒಬ್ಬರು ಇನ್ನೊಬ್ಬರಿಗೆ ಅತ್ಯಂತ ಆತ್ಮೀಯವಾಗಿ ಮಾತಾಡುವಾಗ, ಅನೌಪಚಾರಿಕವಾಗಿ ಮಾತಾಡುವಾಗ, ಅದಕ್ಕೆ ಒಂದು ಚೌಕಟ್ಟು, ಅದಕ್ಕೆ ಒಂದು ಆಕೃತಿ, ಅದಕ್ಕೆ ಒಂದು ಒಳ್ಳೆಯ ಭಾಷೆ ಹೀಗೆ ಸಿಕ್ಕಿದ್ರೆ ಅಲ್ಲಿ ಅದು ಪ್ರಬಂಧ ಆಗ್ತದೆ. ಅಲ್ಲಿ ಕಥನ ಅಂದ್ರೆ ಒಂದು ಸೃಜನಶೀಲತೆಯು ಅದರಲ್ಲಿ ಹುಟ್ಟಿಕೊಳ್ತದೆ. ಯಾಕಂದ್ರೆ ಅದು ನೋಡುವ ದೃಷ್ಟಿಕೋನ, ಬರೆಯುವ ರೀತಿ, ಆಮೇಲೆ ಬೇರೆ ಸೃಜನಶೀಲ ಬರವಣಿಗೆಗಳಿಗೆ ಇದ್ದ ಹಾಗೆ ಪ್ರಬಂಧಕ್ಕೂ ಒಂದು ಒಳ್ಳೆಯ ಆರಂಭ, ಅದು ವಿಶೇಷವಾದಂಥ ಒಂದು ಆರಂಭವೂ ಇರಬಹುದು. ಆಮೇಲೆ ಅದು ಹಾಗೆ ಮುಂದೆ ಹೋಗ್ತದೆ. ಆಮೇಲೆ ಅದು ಎಲ್ಲೋ ಒಂದು ಕಡೆ ನಿಲ್ತದೆ. ಆ ನಿಂತ ಜಾಗವು ಅದು ಆ ಪ್ರಬಂಧಕಾರನ ಒಂದು ಸೃಜನಶೀಲತೆಗೆ ಹೊಂದಿಕೊಂಡು ಒಂದು ವಿಶೇಷವಾದದ್ದು ಅಲ್ಲಿ ಏನೋ ಹೊಸದಾಗಿ ಹುಟ್ಟಬಹುದು. ಈಗ ಎಷ್ಟೋ ಪ್ರಬಂಧಗಳಲ್ಲಿ ಕಥೆಗಳಲ್ಲಿ ಇದ್ದ ಹಾಗೆ ಈಗ ಒಂದು ಸಾಲು, ಈಗ ಹಿಂದಿನ ಸಾಲು ಮುಂದಿನ ಸಾಲನ್ನು ಈಗ ನಿರ್ಧರಿಸುವ ಸಾಧ್ಯತೆ ಇರ್ತದೆ. ಅದು ಹಾಗೆ ಹೋಗಿ ಅಲ್ಲಿ ಆ ಪ್ರಬಂಧಕಾರನಿಗೂ ಒಂದು ಆಶ್ಚರ್ಯ ಆಗುವಂತಹ ಒಂದು ಏನೋ ಒಂದು ಹೊಸತೇನೋ ದಕ್ಕುವುದು, ಅಲ್ಲೊಂದು ಸಾಕ್ಷಾತ್ಕಾರ ಆಗುವುದು. ಇದು ಈ ಪ್ರಬಂಧಗಳಲ್ಲೂ, ಒಳ್ಳೆಯ ಪ್ರಬಂಧಗಳಲ್ಲೂ ಅದು ನೋಡ್ಲಿಕ್ಕೆ ಸಿಗುವಂಥದ್ದು. ನಾನು ಇಷ್ಟು ಹೇಳಿ ಈ ಪ್ರಶ್ನೆಯ ಉತ್ತರವನ್ನು ನಿಲ್ಲಿಸ್ತೇನೆ. ಪ್ರತಿ ಕಲೆಗೂ ಅದರದ್ದೇ ಆದ ವಾಣಿಜ್ಯ ಇದೆ. ಈಗ ಅದನ್ನು ನೀವು ಅದರ ಕಮರ್ಷಿಯಲ್ಸ್ ಅಂತ ಕರಿಬಹುದು, ಅಥವಾ ಡಿಮಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ಮಾತಾಡ್ಬೋದು. ಇವತ್ತಿನ ಸಂದರ್ಭದಲ್ಲಿ ಈ ಮಾರುಕಟ್ಟೆ, ಡಿಮಾಂಡ್ ಆ್ಯಂಡ್ ಸಪ್ಲೈ, ಈ ಕಮರ್ಷಿಯಲ್ ಥಾಟ್ಸ್ ಇವೆಲ್ಲ ನಿಮ್ಮ ಹಿಂದಿನ ಅಥವಾ ಮುಂದೆ ಬರುವ ಕಥೆಯ ಕಥನವನ್ನು ಇನ್ಫ್ಲುಯೆನ್ಸ್ ಮಾಡುತ್ತಾ ಅನ್ನೋದು ಗುರು ನಿಮಗೆ ಪ್ರಶ್ನೆ. ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಥವಾ ಅಸಾಹಿತ್ಯಿಕ ಪ್ರಭಾವಗಳು ನಮ್ಮ ಕಥೆಯ ಕಥನ ಕ್ರಿಯೆಯನ್ನು ಪ್ರಭಾವಿಸ್ತದ ಅಂದರೆ, ಇವತ್ತು ಬರೀ ನನಗೂ ಮತ್ತು ಬರವಣಿಗೆಗೂ ಇರೋ ಒಂದು ಖುಷಿ, ಬರವಣಿಗೆಯ ಖುಷಿಗೋಸ್ಕರ ಮಾತ್ರ ಬರಿತೀನಿ, ಬೇರೆ ಯಾವ ಒಂದು ಅದರಿಂದ ನನಗೆ ಏನು ಸಿಗತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡದೆ ಬರಿತೀನಿ ಅಂತ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ. ನಾವು ಆ ಥರ ಬರೆದ್ರೂ ಅದನ್ನ ಎಲ್ಲಿ ನಾವು ಒಂದು ಸಣ್ಣ ಒಂದು ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ರು ನಿಮ್ಗೆ ಬೇಕೋ ಬೇಡವೋ ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಥರ ಪ್ರತಿಕ್ರಿಯೆಗಳು ಬರ್ತವೆ. ಪ್ರತಿಕ್ರಿಯೆಗಳು ಬಂದ ತಕ್ಷಣ ಅದಕ್ಕೆ ಇನ್ನೂ ಒಂದಿಷ್ಟು ಜನ ಬೇರೆಯವರೇನೋ ಬರೆಯೋದು. ಅಂದರೆ ನಾವು ಒಂದು ಬರಹ ಬರೆದ್ರೆ, ಒಂದು ಕಾದಂಬರಿ ಬರೆದ್ರೆ, ಒಂದು ಕತೆ ಬರೆದ್ರೆ ಅದಕ್ಕೆ ಯಾವ ರೀತಿ ನಾವು ವಾಟ್ ಡು ವಿ ಎಕ್ಸ್ಪೆಕ್ಟ್ ಔಟ್ ಆಫ್ ಇಟ್ ಆ್ಯಸ್ ಎ ರೈಟರ್ ಅಂತ ನಾವು ನೋಡಿದ್ರೆ, ಸುಮ್ಮನೆ ಲಿಸ್ಟ್ ಮಾಡಿದ್ರು ವಿಮರ್ಶೆ, ಒಬ್ಬ ಕತೆ ಅಥವಾ ಕಾದಂಬರಿ ಬರೆದ್ರೆ ಯಾರು ನಾವು ಬೇರೆಯವರಿಂದ ಅಟ್ಲೀಸ್ಟ್ ಒಂದು ಏನು ಬರೀತಾರೆ ನಾನು ಓದೋರು ವಿಮರ್ಶೆ ಒಳ್ಳೆ ವಿಮರ್ಶೆ ಬಂತ, ಇಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಗುವಂಥ ಪ್ರತಿಕ್ರಿಯೆಗಳು, ಮತ್ತು ಪುಸ್ತಕ ಮಾರಾಟ ಎಷ್ಟು ಮಾರಾಟ ಆಗುತ್ತೆ ಏನು ಅನ್ನೋ ಒಂದು ವಿಷಯ, ಪ್ರಶಸ್ತಿ ಸಿಗುತ್ತೋ ಬಿಡುತ್ತೋ, ಇನ್ನೂ ಹೆಚ್ಚಿನ ಒಂದು ಮಟ್ಟಿಗೆ ಹೋದರೆ ಅದು ಟ್ರಾನ್ಸ್ಲೇಟಬಿಲಿಟಿ, ಇದು ಬೇರೆ ಭಾಷೆಗೆ ಅನುವಾದ ಆಗುತ್ತಾ, ಇನ್ನೂ ಹೆಚ್ಚು ಹೋದರೆ ಕನ್ನಡದಲ್ಲಿ ಈಗ ಅದಕ್ಕೆ ಬುಕ್ಕರ್ ಸಿಗತ್ತಾ, ಅದು ಕೂಡ ಈಗ ಒಂದು ಕನ್ನಡದ ಪಾಸಿಬಿಲಿಟಿಗೆ. ಸೊ ಇಷ್ಟೆಲ್ಲ ನಾವು ನೋಡಿಕೊಂಡು ಇದ್ದಾಗ ವಿಲ್ ದಿಸ್ ಅಫೆಕ್ಟ್ ದ ನರೇಟಿವ್ ಆಫ್ ದ ರೈಟರ್? ಅದಕ್ಕೋಸ್ಕರ ಈಗ ಹೇಗಿದೆ ಅಂದರೆ, ಒಬ್ಬ ಮುಸ್ಲಿಂ ಹೆಣ್ಣು ಮಗಳಿನ ಕಷ್ಟ, ಆಕೆ ತಮ್ಮ ಮುತಾವಲಿಗಳು ಮತ್ತು ಇತರ ಧರ್ಮಗುರುಗಳ ಜೊತೆ ಅನುಭವಿಸೋ ಒಂದು ಸಂಕಟಗಳನ್ನು ಬರೆದರೆ, ನಾನು ಪದಗಳನ್ನು ಬಹಳ ಕೇರ್ಫುಲ್ಲಾಗಿ ಯೂಸ್ ಮಾಡ್ತಾ ಇದ್ದೀನಿ, ಈ ಥರ ಬರೆದಾಗ ಆ ಥರ ಫಿಕ್ಷನ್ನು ಬುಕರ್ ಜ್ಯೂರಿಗಳ ಗಮನವನ್ನು ಸೆಳೆಯುತ್ತೆ. ಅದೇ ಒಂದು ಇಸ್ಲಾಂ ಧರ್ಮದಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ನೀವು ಬರೆದ್ರೆ
ಆ ಪುಸ್ತಕ ಮಾರಾಟ ಆಗೋಕ್ಕೆ ಮುಂಚೆನೆ, ಬಿಡುಗಡೆ ಆಗೋಕ್ಕೆ ಮುಂಚೆನೆ 4-5 ಮುದ್ರಣ ಕಾಣುತ್ತೆ. ಒಂದು ಎರಡೂ ಹೇಳ್ತಾ ಇರೋದು ಒಂದೇ ವಿಷಯ ಆದರೂ, ಒಂದು ಇಂಡಿವಿಜುವಲ್ ಲೆವೆಲಲ್ಲಿ ಒಬ್ಬ ಮನುಷ್ಯನ ಕಷ್ಟ ಸುಖ ಹೇಳಿದ್ರೆ, ಇನ್ನೊಂದು ಪೂರ್ತಿ ಕಲೆಕ್ಟಿವ್ ಆಗಿ ಹೇಳ್ತಾ ಇರೋದು. ಒಂದು ಕ್ಯಾರೆಕ್ಟರ್ ಡ್ರಿವನ್ನು, ಇನ್ನೊಂದು ಪ್ಲಾಟ್ ಡ್ರಿವನ್. ಈ ಥರ ಎಲ್ಲಾನು ನಾವು ಹಾಕ್ಕೊಂಡು ನೋಡ್ತಾ ಇದ್ದಾಗ ನಾವು ಬೇಡಪ್ಪ, ನಾವು ಈ ಥರ ಎಲ್ಲ ಪುಸ್ತಕಗಳಿಗೂ ಬುಕ್ಕರ್ ಸಿಗತ್ತೆ ಅಂತಲೇ ಬರೀಬೇಕು, ಅಥವಾ ಎಲ್ಲ ಪುಸ್ತಕಗಳು ಬಿಡುಗಡೆ ಆಗಕ್ಕೆ ಮುಂಚೆನೇ 4 ಮುದ್ರಣ ಆಗತ್ತೆ ಅಂತ ತಿಳ್ಕೊಂಡು ಬರೀದೇ ಇದ್ರೂ ಈ ಥರದ ಆ ಒಂದು ದಟ್ ಎಫೆಕ್ಟ್ ಅಥವಾ ಆ ಒಂದು ರಿವಾರ್ಡು ಯಾವುದಾದ್ರೂ ಒಬ್ಬ ಕಥೆಗಾರನ ಮನಸ್ಸಿನಲ್ಲಿ ಇದ್ದರೆ, ಅದು ನಾವು ಆಯ್ಕೆ ಮಾಡ್ಕೊಳ್ಳೋ ಒಂದು ಪ್ಲಾಟು, ಮತ್ತು ಅದನ್ನು ನೆರೇಟ್ ಮಾಡುವಂಥ ಸ್ಟೈಲು, ಮತ್ತು ಯಾವ ಒಂದು ಮಾಧ್ಯಮದಲ್ಲಿ ಅಥವಾ ಯಾವ ಪ್ರಕಾರದಲ್ಲಿ ನಾವು ಅದನ್ನು ಬರಿಬೇಕು ಅಂತ ನಾವು ಚೂಸ್ ಮಾಡ್ಕೊಳ್ತೀವಲ್ಲ, ಅದು ಎಲ್ಲವೂ ಅಫೆಕ್ಟ್ ಆಗುತ್ತಾ? ಯಾತಕ್ಕಾಗತ್ತೆ, ಯಾತಕ್ಕಾಗಲ್ಲ ಅಂತ ನಾವು ಹೇಳೋದು, ಆಗೋದಿಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟ. ಯಾವ ರೈಟರು ನಾನು ಐ ವೋಂಟ್ ಬಿ ಅಫೆಕ್ಟೆಡ್ ಬೈ ಎನಿ ಆಫ್ ದೀಸ್ ಥಿಂಗ್ಸ್, ಐ ವಿಲ್ ಜಸ್ಟ್ ರೈಟ್, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ ಹೇಳಿ ಬರೀತಿರೋರು ತುಂಬ ಕಮ್ಮಿ. ಅದೊಂಥರ ಆ ಥರದ್ದೊಂದು ವರ್ಜಿನ್ ಫಿಕ್ಷನ್ ರೈಟರ್ನ ನಾನು ನೋಡಬೇಕಾಗಿದೆ ಇದುವರೆಗೂ. ಆ ಥರ ಫಿಕ್ಷನ್ ಇದ್ರೂ ಓದಲೂಬೇಕಾಗಿದೆ. ಐ ಮೀನ್ ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಕೈಂಡ್ ಆಫ್ ಫಿಕ್ಷನ್ ವಿಚ್ ಈಸ್ ವೆರಿ ರೇರ್ ಅಂತ ನನಗೆ ಅನಿಸುತ್ತೆ. ಯಾತಕ್ಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ನಾವು ಚೂಸ್ ಮಾಡ್ಕೊಳ್ಳೋ ಒಂದು ಪ್ರಕಾರ ಹಿಸ್ಟಾರಿಕ್ ಫಿಕ್ಷನ್, ಚಾರಿತ್ರಿಕವಾಗಿ ಒಂದು ಚರಿತ್ರೆಯನ್ನು ಆಧರಿಸಿ ಬರೆದ ಕಾದಂಬರಿ, ಅದು ಯಾರೋ ಬರೆದ್ರು ತುಂಬ ಚೆನ್ನಾಗಿತ್ತು, ಅದರಲ್ಲಿ ನಾವು ಬರೀಬೇಕಾದ್ರೂ ಕೂಡ, ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ, ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಕೂಡ, ನಾವು ಈ ಒಂದು ಚರಿತ್ರೆಯ ಈ ಒಂದು ಪ್ರಮುಖ ಘಟ್ಟವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ, ಅದರಿಂದ ನಾವು ಅದನ್ನ ಎಲಾಬ್ರೇಟ್ ಮಾಡಿದ್ರೆ ಅದು ರಿಲೆವೆನ್ಸ್, ಈಗಿನ ಒಂದು ಪ್ರಸ್ತುತತೆ, ಈಗಿನ ಒಂದು ರಿಲೆವೆನ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾದ ಕಥನ ಕ್ರಿಯೆಯನ್ನು ಕೂಡ ನಾವು ರೂಢಿಸ್ಕೊಳ್ಳೋದು ಒಂದು ನಮಗೆ ಗೊತ್ತಿಲ್ಲದೆ ಆಗುವಂಥ ಒಂದು ಪ್ರಕ್ರಿಯೆ. ಐ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ ವಿ ಕೆನಾಟ್ ಡಿನೈ. ನಾವು ಅದಕ್ಕೆ ಬೇಕಾದ ಭಾಷೆ, ಈಗ ನಾವು ಬೇರೆ ಎಲ್ಲ ನಾವು ಹಾಕ್ಕೊಳ್ಬೋದು, ಆದರೆ ಇವೆಲ್ಲವೂ ಅಂದರೆ ನಾವು ಏನು ಬರಿತೀವಿ ಅಂತ ನಾವು ನಿರ್ಧಾರ ಆಗೋ ಕೂಡ ಇವೆಲ್ಲ ಒಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ, ತುಂಬ ಅಫೆಕ್ಟ್ ಮಾಡುತ್ತೆ ಅಂತ ನನಗೆ ಯಾವತ್ತೂ ಅನಿಸುತ್ತಪ್ಪ. ನಾನು ಪ್ರಶ್ನೆ ಕೇಳುವಾಗ ಕೇವಲ ಒಂದೇ ಲೈನಲ್ಲಿ ಪ್ರಶ್ನೆ ಕೇಳಿದೆ. ಹಾಗಾಗಿ ನಾನು ನಿಮ್ಮ ಯಾವ ವಿಚಾರವನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಭಾಳಷ್ಟು ಹಾಲಿವುಡ್ ಫಿಲ್ಮ್ಗಳಲ್ಲಿ ಚೈನೀಸ್ ಕ್ಯಾರೆಕ್ಟರ್ ಇರ್ತವೆ. ಯಾಕಿರ್ತವೆ ಅಂತ ಚೆಕ್ ಮಾಡಿದಾಗ ನಂತರ ಅಲ್ಲಿ ಚೈನೀಸ್ ಇನ್ವೆಸ್ಟ್ಮೆಂಟ್ ಇದೆ. ಅಲ್ಲಿ ಯಾವಾಗ ಪ್ರೊಡಕ್ಷನ್ ಅಥವಾ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾಗ $1 million ಹಾಕಿದಾಗ, ನಂತರ ಆ ಚಿತ್ರ ಚೈನಾದಲ್ಲಿ ರನ್ ಆಗಬೇಕು, ಅವರಿಗೆ ಅದು ಕನೆಕ್ಟ್ ಆಗಬೇಕು. ಆ ಸಂದರ್ಭದಲ್ಲಿ ಅವರು ಇಂಥ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು. ಆದರೆ ಕನ್ನಡದ ಕಲಾತ್ಮಕ ಚಿತ್ರಗಳನ್ನು ಭಾಳ ಹತ್ತಿರದಿಂದ ಗಮನಿಸಿದ್ರೆ ಇವು ಭಾಳ ಮುಖಕ್ಕೆ ಎರಚುವಾಗೆ ಈ ಕೆಲಸ ಆಗಿದೆ. ಯಾವ ಪಾತ್ರಗಳನ್ನು ತಗೋಬೇಕು, ಹೇಗಿರಬೇಕು, ಈ ಪಾತ್ರ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನ್ಯಾಷನಲ್ ಅವಾರ್ಡ್ ಬರಬೇಕಿದ್ರೆ ಏನು ಮಾಡಬೇಕು, ಯಾವ ಜೂರಿಗೆ ಹೇಗೆ ಸಲ್ತದೆ, ಇದು ಇಂಟರ್ನ್ಯಾಷನಲಿ ಹೋಗುತ್ತಾ, ಹಾಗಿದ್ದಾಗ ಇವತ್ತಿನ ಸಂದರ್ಭದಲ್ಲಿ ಯಾವ ವಿಷಯವನ್ನು ತಗೋಬೇಕು ಅನ್ನೋದು ಭಾಳ ಹತ್ತಿರದಿಂದ ನಾವು ಗಮನಿಸ್ತೇವೆ. ಹೀಗಿದ್ದಾಗ ಕಥೆಯ ಹುಟ್ಟು ಮತ್ತು ಕಾಡೋದು, ಇದನ್ನು ನಾವು ಎಲ್ಲಿಡಬೇಕು? ಅಂದರೆ ನಮಗೆ 50% ನಮಗೆ ಕಾಡೋದು ಮತ್ತು ಮಾರ್ಕೆಟ್ನ 50% ಕಾಡೋದನ್ನು ತಗೋಬೇಕಾ, ಅಥವಾ ಇದರ ಡಿಫ್ರೆನ್ಸ್ ಏನು, ಅಥವಾ ಈ ದಾರಿ ಸರಿಯೇ, ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ಲು, ಅಥವಾ ನಾವು ಇದರಿಂದ ಎಷ್ಟು ದೂರ ಇರಬೇಕು ಅನ್ನೋದು ಕಥೆಗಾರ ನಿರ್ಧರಿಸಬೇಕಾಗಿದೆ. ಐಡಿಯಲಿ ನಿರ್ಧರಿಸಬೇಕು ಅಥವಾ ಮಾಡಬೇಕು. ಇವತ್ತು ಬೆಳಗಿನ ಫಸ್ಟ್ ಸೆಷನ್ ನೀವು ಕೇಳಿದಿದ್ರೆ ಇಟ್ ವಾಸ್ ಆಲ್ ಅಬೌಟ್
ಲಿಟ್ರರಿ ಏಜೆಂಟ್ಸ್ ಆ್ಯಂಡ್ ವಾಟ್ ಈಸ್ ಸೆಲಬಲ್. ಅಂದರೆ ನೀವು ಯಾವ ಥರ ಬರೆದ್ರೆ ಈ ಥರ ಫಿಕ್ಷನ್, ಯಾತಕ್ಕೆ ನಾವು ಹಾರ್ಟ್ ಲ್ಯಾಂಪ್ ಫಿಕ್ಷನನ್ನು ವಿಲ್ ಇಟ್ ಸೆಲ್ ಔಟ್ಸೈಡ್ ಅಥವಾ ಬುಕರ್ ವರ್ದಿ ಬುಕ್ ಹೌದಾ ಅನ್ನೋದನ್ನು ಕಾನಿಷ್ಕ ಅವ್ರು ಸೆಲೆಕ್ಟ್ ಮಾಡಿದ್ದು. ಅದಕ್ಕೆ ಫಸ್ಟ್ ಸೆಲೆಕ್ಟ್ ಆಗೋಕ್ಕೆ ಮುಂಚೆನೇ ಇನ್ನೊಂದು ಯಾವುದೋ ಪೆನ್ ಪ್ರೈಸ್ ಬಂದಿತ್ತು. ಹಾಗಾಗಿ 50% ಆಫ್ ದ ವರ್ಕ್ ವಾಸ್ ಡನ್ ಅವ್ರ ಪ್ರಕಾರ. ಹಿ ವಾಸ್ ವೆರಿ ಆನೆಸ್ಟ್ ಅಬೌಟ್ ಇಟ್. ಅದನ್ನು ನಾನು ತೆಕ್ಕೊಂಡು ಇನ್ನೊಂದು ಕಡೆ ಸೇಲ್ ಮಾಡೋಕ್ಕಾಗೋವಂಥ ಒಂದು ಫಿಕ್ಷನನ್ನು ನಾನು ಚೂಸ್ ಮಾಡ್ಕೋಬೇಕಾದ್ರೆ ಅದು ವಿಲ್ ಇಟ್ ಇನ್ಫ್ಲುಯೆನ್ಸ್ ಅದರ್ ರೈಟರ್ಸ್, ಅದು ರೈಟರೇ ಡಿಸೈಡ್ ಮಾಡಬೇಕು. ಅಂದರೆ ಅವರು ಬರೆದ ಟೈಮಲ್ಲಿ ನಾನು ಇದು ಬುಕ್ಕರ್ ಹೋಗ್ಲಿ ಅಂತ ಬರಿತೀನ ಅನ್ನೋದು ಇಲ್ಲದೆ ಹೋದ್ರೂ ಈ ಥರ ಬರೆದ್ರೆ ಈ ಥರ ಬರೆದಿದ್ದಕ್ಕೆ ಬುಕ್ಕರ್ ಸಿಕ್ಕಿದೆ ಅನ್ನೋದು ನಮ್ಮ ತಲೆ ಒಳಗಿದ್ರೆ ಅದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡದೇ ಇರೋ ಸಂದರ್ಭ ಬಹಳ ಕಮ್ಮಿ ಆ ಆಮಿಷಗಳಿಂದ ತಪ್ಪಿಸ್ಕೊಳ್ಳೋದು ಅಂತ ನನಗನ್ಸುತ್ತಪ್ಪ. ಸ್ವಲ್ಪ ವಿಷಯಾಂತರ ಮಾಡಿ ಮತ್ತೆ ಕ್ಲಾಸಿಕ್ ವಿಷಯಗಳ ಕಡೆ ಹೋಗುವ. ಈ 20-30 ವರ್ಷದಲ್ಲಿ ಕಥನ ಮತ್ತು ಪ್ರಯೋಗದ ಬಗ್ಗೆ ಅದು ಯಾವ ರೀತಿ ಇನ್ಫ್ಲುಯೆನ್ಸ್ ಆಗಿದೆ ಅದನ್ನು ನೀವು ಗಮನಿಸಿದ್ದೀರಾ? ಅದರ ವ್ಯಾಪ್ತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮರುವಂತೆ ಮಾತಾಡ್ತೀರಾ? ಬಹುಶಃ ಈ ಪ್ರಶ್ನೆಯ ಉತ್ತರದ ಒಂದು ವಿಸ್ತಾರ ಮತ್ತು ಅದು ಬೇಡುವಂತಹ ಓದು ಬಹಳ ದೊಡ್ಡದು. ನನ್ನ ಒಂದು ಪರಿಮಿತ ಓದು ಮತ್ತು ಹಿರಿಯ ಲೇಖಕರ ಜೊತೆಗಿನ ಕೆಲವು ಚರ್ಚೆಗಳು, ಇದರ ಹಿನ್ನೆಲೆಯಲ್ಲಿ ನಾನು ಏನು ಗಮನಿಸ್ತೇನೆ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನ ಮಾಡ್ಬೋದು. ಇದನ್ನು ಒಂದು ಸಣ್ಣ ಕಥೆಗಳ ಒಂದು ಮಾರ್ಗವು ಅಥವಾ ಆ ಪಂಥವನ್ನು ಇಟ್ಟುಕೊಂಡು ನಾನು ಪ್ರವೇಶಿಸಿದರೆ ಈ ವಿಷಯಕ್ಕೆ, ಈಗ ಮಾಸ್ತಿಯವರ ಸಣ್ಣ ಕಥೆಗಳನ್ನು ಒಂದು ಅಧಿಕೃತವಾಗಿ ಒಂದು ಸಣ್ಣ ಕಥೆಗಳ ಒಂದು ಹುಟ್ಟು ಅಂತ ನಾವು ಆರ್ಗ್ಯೂ ಮಾಡೋದಾದರೆ ಅಥವಾ ಅಂದ್ಕೊಳ್ಳೋದಾದರೆ, ಆ ಕಾಲದಲ್ಲಿ ಬರುತ್ತಿದ್ದ ಕಥೆಗಳು, ಮಾಸ್ತಿಯವರ ಸಣ್ಣ ಕಥೆಗಳು ಮತ್ತು ಆ ಕಾಲದ ಸಣ್ಣ ಕಥೆಗಳಲ್ಲಿ ಏನು ಆ ಕಥೆಗಳು ಬರೆಯುವ ರೀತಿ ಮತ್ತು ಅದರ ತಂತ್ರ, ಅಲ್ಲಿ ಅದು ಏನು ತೃತೀಯ ಪುರುಷವೋ ಅಥವಾ ಉತ್ತಮ ಪುರುಷವೋ, ಹೀಗೆ ಈಗ ಇನ್ನೊಬ್ಬರು ನಮಗೆ ಈಗ ಒಂದು ಕಥೆಯನ್ನು ಹೇಳೋದು, ಆ ಕಥೆ ಹಾಗೆ ಮುಂದುವರಿಯೋದು. ಆಮೇಲೆ ಅಲ್ಲಿ ಒಂದು ಆದರ್ಶ ನಮಗೆ ಕಾಣಿಸೋದು, ಅದು ಬಹಳ ಆದರ್ಶವಾದಂತಹ ಒಂದು ವ್ಯಕ್ತಿತ್ವ ಅಥವಾ ಇಡೀ ಕಥಾನಕದ ಒಂದು ಸಾರ ಹಾಗೆ ಕಾಣಿಸುವುದು. ಇದು ಅದರ ಒಂದು ಸಣ್ಣ ಕಥೆಗಳ ಒಂದು ಆರಂಭ ಕಾಲದ ಕಥೆಗಳ ರೂಪ. ಆದರೆ ಅದು ಸ್ವಲ್ಪ ಬದಲಾಯಿತು ಆಮೇಲೆ. ಅಂದರೆ ಈಗ ಇನ್ನೊಂದು, ನಾನು ಅಲ್ಲಿಂದ ಬಹಳ ದೂರ ಬಹುಶಃ ಜಂಪ್ ಮಾಡ್ತೇನೆ. ಅಂದರೆ ಈಗ ಚಿತ್ತಾಲರ ಬರವಣಿಗೆಯಲ್ಲಿ ಈಗ ಪ್ರಥಮ ಪುರುಷದಲ್ಲಿ ಈಗ ಕಥೆಗಳು ಬರುವಂಥದ್ದು. ಅಂದರೆ ಅದು ಆ ಬರಹಗಾರನೇ ಅಲ್ಲಿ ಒಂದು ಈಗ ಪಾತ್ರದ ಥರ ಹಾಗೆ ಕಾಣಿಸೋದು. ಅದು ಆ ಬರಹಗಾರ ಇನ್ನೊಂದು ಕಡೆ ಈಗ ಪರಕಾಯ ಪ್ರವೇಶ ಆಗಿ ಆ ವ್ಯಕ್ತಿತ್ವದೊಳಗೆ ಕೂತು ಅದನ್ನು ನಾನು ಅಂತ ಹೇಳುವುದು, ಮತ್ತೆ ಅದು ನಮ್ಮದೇ ಅನುಭವಗಳು ಅಥವಾ ನಮ್ಮ ಸಾಧ್ಯತೆಗಳು ಹಾಗೆ ಬರುವಂಥದ್ದು. ಅದು ನಾನು ಅಂತ ಇದು ಟಾಗೋರ್ ಸುಮಾರು ಕಥೆಗಳಲ್ಲೂ ಇದೆ. ಅದು ಚಿತ್ತಾಲರ ಮತ್ತೆ ಅಲ್ಲಿ ಆ ಸಮಕಾಲೀನರಲ್ಲಿ ಇನ್ನು ಕೆಲವು ಹಿರಿಯ ಲೇಖಕರ ಕಥೆಗಳು ಹಾಗೆ ಇರ್ತಾ ಇತ್ತು. ಇಲ್ಲಿ ಇದು ದೊಡ್ಡ ಬದಲಾವಣೆ ಅಂತ ಗಮನಿಸಬಹುದಾದ ಒಂದು. ಆಮೇಲೆ ಈಗ ಕಥೆಗಳಲ್ಲಿ ಈಗ ವಸ್ತು ಅಂದ್ರೆ ಅದು ಕಥೆಗಳನ್ನು ವಸ್ತು ಅಂತ ಹೇಳುದು ಅಷ್ಟು ಸೂಕ್ತ ಹೌದು ಅಲ್ವೋ, ಆದ್ರೆ ವಸ್ತುವೋ ವಿಷಯವೋ ಅದು ಬರೆದಾದ್ಮೇಲೆ ನಾವು ಹಾಗೆಲ್ಲ ಚರ್ಚೆ ಮಾಡಬಹುದೇನೋ ಅದ್ರ ಬಗ್ಗೆ. ಅಂದ್ರೆ ಬರೆಯುವ ಮೊದಲು ಹಾಗಿಲ್ಲದೆ ಇದ್ರು. ಈಗ ಬೇರೆ ಬೇರೆ ನೆಲೆಗಳಲ್ಲಿ, ಈಗ ಹೊಸ ನೆಲೆಗಳಲ್ಲಿ ಸ್ವಾನುಭವದಿಂದ ಈಗ ಮಹಿಳೆಯರು ಅಥವಾ ಈಗ ಬಂಡಾಯ, ದಲಿತ, ಈಗ ಮುಸ್ಲಿಂ, ಹೀಗೆ ಬೇರೆ ಬೇರೆ ಸ್ವಾನುಭವಗಳು ಬಹಳ ಕಥೆಗಳಲ್ಲಿ ಬಂದು ಅದು ಒಂದು ಈಗ ಒಂದು ಬದಲಾವಣೆ.
ಈ ಒಂದು ಕಳೆದ ಒಂದು 80-100 ವರ್ಷ, ಈಗ 30 ವರ್ಷಕ್ಕಿಂತ ಇನ್ನು ಸ್ವಲ್ಪ ಹಿಂದೆ ಹೋಗಿ ನಾವು ನೋಡಿದರೆ, ಇನ್ನು ಈ ಕಥೆ ಅನ್ನೋದು ಅದನ್ನು ಫಿಕ್ಷನ್ ಅಂತ ನಾವು ಕರೆದ್ರು, ಅದು ಒಂದು ಬಹುತೇಕ ನಾವು ಕಥೆಗಳನ್ನು ನೋಡಿದರೆ ಅದು ಒಂದು ವಾಸ್ತವವಾದಿ ಪ್ರಪಂಚದಲ್ಲೇ ಸುತ್ತು ಹೊಡಿತಾ ಇರ್ತದೆ. ಅದು ಒಂದು ವಾಸ್ತವ, ಅದು ಕಾಲ್ಪನಿಕವಾದರೂ ಅದೊಂದು ಹೀಗಾಗಬಹುದು, ಹೀಗಾಗುವ ಸಾಧ್ಯತೆ ಇದ್ದಂಥದ್ದು. ಅಂದರೆ ಅಲ್ಲಿರುವ ಬಹಳ ಘಟನೆಗಳನ್ನು ಜೋಡಿಸಿ, ಈಗ ಸುಮಾರು ಘಟನೆಗಳು, ಆ ಒಂದೊಂದು ಘಟನೆ ಅದು ವಾಸ್ತವವೇ ಆಗುವ ಸಾಧ್ಯತೆ ಇದೆ. ಮತ್ತೆ ಅದನ್ನಕ್ಕೆಲ್ಲ ಒಂದು ಆಕೃತಿ ಕೊಟ್ಟು ಒಂದು ಈಗ ಕತೆ ಹುಟ್ಟುವುದು, ಆ ಕತೆಗಳನ್ನು ಹೇಗೆ ಜೋಡಿಸಿದ್ರು ಅನ್ನೋದ್ರ ಮೇಲೆ. ಕೆಲವು ಕತೆಗಾರರು ಇದನ್ನ ಈ ಕಳೆದ ಒಂದು 30-40 ವರ್ಷಗಳಲ್ಲಿ, ಅಂದರೆ ಅದು ಬಹಳ ಉದಾಹರಣೆಗಳನ್ನು ನಾನು ನೋಡಿಲ್ಲ, ಅದು ನನ್ನ ಓದಿನ ಮಿತಿಯು ಇದ್ದಿರ್ಬೋದು. ನಾವು ಬದುಕುತ್ತಿರುವ, ಅಂದ್ರೆ ನಮ್ಮದೇ ಬದುಕು ಅಥವಾ ನಾವು ಕಟ್ಟಿದ ಸಮಾಜ, ಇದರಲ್ಲಿ ಅವಾಸ್ತವಿಕವಾದಂಥ ಬಹಳ ವಿಚಾರಗಳು, ಅಗೋಚರವಾದ ವಿಚಾರಗಳು, ಸಂಗತಿಗಳು, ಘಟನೆಗಳು ಬಹಳ ಇರ್ತದೆ. ಇದು ಬಹಳ ಸಂಕೀರ್ಣವಾದದ್ದು. ಈ ಸಂಕೀರ್ಣತೆಯನ್ನ ತಿಳಿದುಕೊಳ್ಳಲಿಕ್ಕೆ ಅವಾಸ್ತವಿಕವಾದಂಥ ಒಂದು ದಾರಿ, ಇದನ್ನ ಏನು ಅದ್ಭುತರಮ್ಯ ಅಂತಲೂ ಕರಿಬಹುದು. ಆ ದಾರಿಯಲ್ಲಿ ಅತ್ಯಂತ ಬಹಳ ವಿಚಿತ್ರ ಎನಿಸುವಂತ ಕೆಲವು ಕಲ್ಪನೆಗಳನ್ನು ಕೊಟ್ಟು ಅದನ್ನು ತಿಳಿಯುವಂತ ಒಂದು ಪ್ರಯತ್ನ ಮಾಡಿದವರಿದ್ದಾರೆ. ಈಗ ಒಂದು ಉದಾಹರಣೆ, ಈಗ MSK ಪ್ರಭು ಅವರ 2 ಅಡಿ ಉದ್ದದ ಮನುಷ್ಯ, ಇದು ನಾನು ಶತಮಾನದ ಸಣ್ಣ ಕಥೆಗಳು ಸಂಕಲನದಲ್ಲಿ ನಾನು ಇದನ್ನು ಓದಿದ್ದು. ಅಲ್ಲಿಯ ಆ ಕಥೆಯನ್ನು ಅವರು ಕಟ್ಟಿದ ರೀತಿ, ಅಂದ್ರೆ ನಾನು ಪ್ರಭು ಅವರ ಬಗ್ಗೆ ಓದಿದ ಹಾಗೆ ಅವರ ಎಲ್ಲ ಕಥೆಗಳನ್ನು ಅವರು ಅದೇ ತರವೇ ಬರೆದ್ರು ಅವರು. ಅಂದ್ರೆ ಅತ್ಯಂತ ಅವಾಸ್ತವಿಕವಾದಂತಹ ಒಂದು ಪ್ರಪಂಚ ಅದು. ಆದ್ರೆ ಅದರ ಮೂಲಕ ನಾವು ನಮ್ಮನ್ನೇ ಅಥವಾ ಇವ ವಾಸ್ತವವನ್ನು ತಿಳಿಯುವ ಒಂದು ಹೊಸ ಹಾದಿ ಅದು. ನಾನು ಇತ್ತೀಚೆಗೆ ಈಗ 1-2 ಕಥೆಗಳು, ಈಗ ಉದಯವಾಣಿ ವಿಶೇಷಾಂಕದಲ್ಲಿ ಅನಿಸ್ತದೆ S. ದಿವಾಕರ್ ಅವರ ಟುಂಬ್ರಿ ಅಂತ ಒಂದು ಕತೆ ಬಂದಿತ್ತು. ಅದು ಹೇಗಂದ್ರೆ ಒಂದೇ ಸಾಲ, ಅದು ಇಡೀ ಕತೆ, ಅದು ಸಾಧಾರಣ ಒಂದು 3-4 ಪುಟ ಇರಬಹುದು. ಅದರಲ್ಲಿ ಅದರಲ್ಲಿ ಅಲ್ಪ ವಿರಾಮ ಇದೆ, ಅದರ ಪೂರ್ಣ ವಿರಾಮ ಇರುವುದು ಅದರ ಕೊನೆಯಲ್ಲಿ. ಅದು ಒಂದು ಸೆಂಟೆನ್ಸ್, ಅದು ಇಡೀ ಸೇರಿದ್ರೆ ಒಂದು ಸೆಂಟೆನ್ಸ್. ಅಂಥದ್ದು ಇನ್ನೊಂದು ಕತೆ ಇದೆ, ಭಯ ಅಂತ ಕಾಣ್ತದೆ. ಅಂದ್ರೆ ಹೀಗೆ, ಅಂದ್ರೆ ಪ್ರಯೋಗಗಳು ಅಥವಾ ಹೊಸ ಒಂದು ಸಾಧ್ಯತೆ ಈ ಮಾರ್ಗದಲ್ಲಿ, ಅದನ್ನು ಎಲ್ಲ ಬರಹಗಳು ಮಾಡಬೇಕು, ಎಲ್ಲ ಕಥೆಗಳು ಮಾಡಬೇಕು ಅನ್ನುವುದಲ್ಲ. ಆದರೆ ಅತ್ಯಂತ ಸಂಕೀರ್ಣವಾದ ಮನುಷ್ಯನ ಬದುಕು, ಅತ್ಯಂತ ಸಂಕೀರ್ಣವಾದ ಈ ಸಮಾಜವನ್ನ ಒಂದೋ ತಿಳಿದುಕೊಳ್ಳಿಕ್ಕೆ, ಏನೋ ತಿಳಿಯದ್ದನ್ನು ತಿಳಿದುಕೊಳ್ಳಿಕ್ಕೆ ಅಂತಹ ಮಾರ್ಗವು ಸಹಾಯ ಮಾಡ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಇದು ಈ ಪ್ರಯೋಗಗಳ ಬಗ್ಗೆ ನನ್ನ ಒಂದು ಓದು ಮತ್ತು ಚರ್ಚೆಯ ಆಧಾರದಲ್ಲಿ. ಇದನ್ನ ನೀವು ಇದು ಈ ಪ್ರಯೋಗ ಒಂದು ರೀತಿ, ಇದು ಯಾವಾಗಲೂ ಹೇಳ್ತೀವಿ, ಭಾಷೆ ಮತ್ತೆ ನಂತರ ವ್ಯಾಕರಣ, ದೇಹ ನಂತರ ಅಲಂಕಾರ, ಟೋಪಿ ನಂತರ ಫೆದರ್. ಏನು ಇಲ್ಲದಿದ್ರೆ ಬರೀ ಟೋಪಿ ಇಲ್ಲದೆ ಫೆದರು ಉಪಯೋಗ ಇಲ್ಲ. ಈ ಫೌಂಡೇಶನ್ ಅಂತ ಹಾಕ್ತಾರಲ್ಲ, ಅದು ಕಮ್ಮಿ ಆದರೆ ಮುಖದ ಸುಖ ಕಾಣುತ್ತೆ, ಹೆಚ್ಚಾದರೆ ರಾಡಿ ಆಗುತ್ತೆ ಅಂತ. ಆ ಥರ ಅದಕ್ಕೆ ಬೇಕಾಗಿರೋ ಒಂದು ಮುಖಕ್ಕೆ ಬೇಕಾದ ಫೌಂಡೇಶನ್ನು ಅಂತ ವಿವೇಕ್ ಅವರು ಯಾವುದೋ ಒಂದು ಇನ್ನೊಂದು ಮೆಟಫರ್ ಕೊಡ್ತಿರ್ತಾರೆ, ಕುರ್ಚಿಗೆ ಹೊಡೆಯೋ ಮಳೆ ಅಂತ. ಆ ಮಳೆ ಕಾಣದಂಗಿರಬೇಕು, ಲೂಸ್ ಆದರೆ ಕುರ್ಚಿ ಅಲ್ಲಾಡುತ್ತೆ, ಹೊರಗೆ ಬಂದರೆ ಕುರ್ಚಿ ಮಳೆ ಚುಚ್ಚುತ್ತೆ ಅಂತ. ಆ ಥರದ್ದು ಈ ಎಲ್ಲವೂ ಅಷ್ಟೇ. ಅಲಂಕಾರಗಳು ಹೆಚ್ಚಾದಷ್ಟು ಅದು ವೆನ್ ಇಟ್ ಡಸಂಟ್ ಕಾಂಪ್ಲಿಮೆಂಟ್ ದ ಬಾಡಿ, ಅದು ಎದ್ದು ಕಾಣುತ್ತೆ, ಅಥವಾ ಅದು ತುಂಬ ಅದಕ್ಕೆ ಅಲಂಕಾರ ಅಂತ ಕರೆಯೋಕ್ಕಾಗೋದಿಲ್ಲ. ಸೊ ಈಗ ಫಸ್ಟ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್, ಅದು ಉತ್ತಮ ಪುರುಷ, ಪ್ರಥಮ ಪುರುಷ. ಸ್ವಲ್ಪ ಕನ್ನಡದಲ್ಲದು ಯಾವಾಗಲೂ ಅದು ಯಾಕೆ ಪ್ರಥಮ ಪುರುಷ ಅಂತ ಬಂತು ಅದಕ್ಕೆ ಇನ್ನೂ ನನಗೆ ಗೊತ್ತಿಲ್ಲ. ಅದು ಉತ್ತಮ ಪುರುಷ, ಪ್ರಥಮ ಪುರುಷ. ಅದ್ರ ನಿರೂಪಣೆಗಳನ್ನ ನೋಡ್ತಾ ಹೋದರೆ ಅದು ಒಂದು ಅನುಕೂಲ ನಮಗೆ. ಎಸ್ಪೆಷಲಿ ಕಾದಂಬರಿ ಅಂತ ಪ್ರಕಾರದಲ್ಲಿ ಫಸ್ಟ್ ಪರ್ಸನ್ ನೆರೇಷನ್ ಇದ್ದಾಗ ಇಟ್ಸ್ ಮೋರ್ ಆಫ್ ಎ ಕನ್ವೀನಿಯನ್ಸ್ ಫಾರ್ ದ ರೈಟರ್ ವೆನ್ ಹಿ ಈಸ್ ನಾಟ್ ವೆರಿ ವೆಲ್ ವರ್ಸ್ ವಿತ್ ದ ಅದರ್ ವರ್ಲ್ಡ್. ಅಂದರೆ
ಟು ಬಿ ವೆರಿ ಸಿಂಪಲ್. ಅದರಲ್ಲೂ ಕೂಡ ಬಹಳಷ್ಟು ಪಾರ್ಟಿಸಿಪೇಟ್ರಿ ಫಿಕ್ಷನ್ನು, ನಾನ್ ಪಾರ್ಟಿಸಿಪೇಟ್ರಿ, ಫಸ್ಟ್ ಪರ್ಸನ್ ಅಂತ ಸೌತ್ ಅಮೇರಿಕನ್ ಲಿಟ್ರೇಚರಲ್ಲಿ ಅದು ಬರ್ತಾರೆ. ಅಂದರೆ ಫಸ್ಟ್ ಪರ್ಸನ್ನು ನೆರೇಟರ್ ಅಥವಾ ನಿರೂಪಕ, ಮತ್ತು ನಿಮಗೆ ನಿರೂಪಕ ಮತ್ತು ರೈಟರ್ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ನಿರೂಪಕನಿಗೆ ಮತ್ತು ಬರಹಗಾರ ಲೇಖಕನಿಗೆ ಮಧ್ಯದಲ್ಲಿ ಅಷ್ಟು ಡಿಫರೆನ್ಸ್ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ, ಆ ಗ್ಯಾಪ್ ಕಮ್ಮಿ ಆದರೆ, ಉದಾಹರಣೆಗೆ ನಮ್ಮ ಕನ್ನಡದಲ್ಲಿ ಸೂರ್ಯನ ಕುದುರೆ ಅಥವಾ ಕರ್ವಾಲೋ ಈ ಥರದ ಫಿಕ್ಷನ್ ಓದ, ಕರ್ವಾಲೋದಲ್ಲಿ ಅದನ್ನು ನಿರೂಪಕ ತೇಜಸ್ವಿನೇ ಅಂತ ಒಂದು ನಾವು ಅಂದ್ಕೊಂಡಿರ್ತೀವಿ. ಕತೆ ಓದಿದ್ಮೇಲೂ, ಕಾದಂಬರಿ ಓದಿದ್ಮೇಲೂ ನಮ್ಗೆ ಹಾಗೆ ಅನಿಸುತ್ತೆ. ಅವರಲ್ಲ ಅಂತ ಹೇಳ್ಬೋದು, ಎಲ್ಲ ಏನು ಬೇರೆ ಅದೆಲ್ಲ ಟೆಕ್ನಿಕಾಲಿಟಿ ದೂರ ಇರ್ಬೋದು, ಬೇರೆ ಇರ್ಬೋದು. ಅದೇ ರೀತಿ ಸೂರ್ಯನ ಕುದುರೆಯಲ್ಲಿ ಕೂಡ ಅನಂತು ಅಂತಲೇ ಅವ್ರ ಹೆಸರು ಕೂಡ ಇರುತ್ತೆ. ಆ ಒಂದು ಆಪ್ತತೆ ಇನ್ನು ಸ್ವಲ್ಪ ಅದು ಅಲ್ಲಿ ಲೇಖಕ ಮತ್ತು ನಿರೂಪಕನಿಗಿರೋ ಗ್ಯಾಪ್ ಕಮ್ಮಿ ಆದಾಗ ಆ ಒಂದು ರೀತಿ ಅಥೆಂಟಿಸಿಟಿ ಕೊಡುತ್ತೆ. ಇದು ಫಿಕ್ಷನ್ಗೆ ಒಂದು ರೀತಿ ಅಥೆಂಟಿಸಿಟಿ ಕೊಡುತ್ತೆ. ಅದೇ ಪ್ರಯೋಗನ ನಾನು ಹಿಜಾಬಲ್ಲಿ ಕೂಡ ಮಾಡಿದ್ದೀನಿ. ಅದು ಕೂಡ ಅದೇ ಅಥೆಂಟಿಸಿಟಿ ಬರುತ್ತೆ ಅಂತ ಬಂದಿದೆ ಅಂತ ಕೆಲವು ಓದ್ದವ್ರು ಹೇಳಿದ್ರು. ಅದು ಒಂದು ರೀತಿಯ ಫಸ್ಟ್ ಪರ್ಸನ್ ನರೇಷನ್. ಆದರೆ ಈ ವೈಟ್ ಟೈಗರ್ ಅಂತ ಬರೆದಿರೋ ಅರವಿಂದ್ ಅಡಿಗನ್ ವೈಟ್ ಟೈಗರು, ಮತ್ತು ಇನ್ನೊಂದು ಬಹಳ ನಮ್ಮ ಲಂಕೇಶರ ಅಕ್ಕ, ಅದರಲ್ಲಿ ಒಬ್ಬ ಅಕ್ಕದಲ್ಲಿ ಚಿಕ್ಕ ಹುಡುಗ ನೆರೇಟ್ ಮಾಡ್ತಾ ಹೋಗ್ತಾನೆ. ಆ ನೆರೇಟ್ ಮಾಡ್ತಾ ಹೋಗ್ಬೇಕಾದ್ರೇನೆ ಆತ ತನಗಿರೋ ಡಿಫಿಷಿಯನ್ಸಿನ, ಅಂದರೆ ಅವನಿಗೆ ಗೊತ್ತಿರೋ ಪ್ರಪಂಚವನ್ನ ಹುಡುಗನಾಗಿ ಅವನು ನೆರೇಟ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಿಲ್ಲದೆ ಇರೋದು ಬಹಳ ಇದೆ ಇಲ್ಲಿ ಅಂತ ಅವನೊಂದು ಆಂಟಿಸಿಪೇಟರಿ ಬೇಲ್ ತಗೊಳ್ತಾ ಇದ್ದಾನೆ ಕತೆ ನೆರೇಷನ್. ಅದನ್ನು ತಗೊಳ್ತಿರೋದು ಲಂಕೇಶ್ ಬರದವರು ಒಬ್ಬ ನಿರೂಪಕನ್ನ ಬೇರೆ, ನನಗಿಂತ ಬೇರೆ ಅವನು, ನನ್ನ ಹೀಸ್ ಡಿಫರೆಂಟ್ ಇನ್ ಆಲ್ ಲೆವೆಲ್ಸ್. ಅಂದರೆ ನನಗಿಂತ ಬೇರೆ ಆದ ಒಂದು ಇಂಟೆಲೆಕ್ಟು. ಅವನು ಯಾರನ್ನಾರು ಹೆಂಗೆ ಬೇಕಾದ್ರೂ ಬೈಬೋದು. ಅವನು ಒಬ್ಬ ಕೊಳಗೇರಿ ಹುಡುಗ ಒಂದು ಸಿನಿಮಾ ನೋಡಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು, ಯಾವುದೋ ಒಂದು ಬೇರೆ ಸಿನಿಮಾನ ಅಪ್ರಿಷಿಯೇಟ್ ಮಾಡ್ಬೋದು, ಯಾರನ್ನೂ ಬೈಬೋದು, ಕೆಟ್ಟ ಕೊಳಕ ಬೈಬೋದು. ಅದನ್ನೆಲ್ಲ ಅವನಿಗೆ ನೀವು ಕೊಡಬೇಕಾದ, ಅಂದರೆ ಅವನು ನಿರೂಪಕ ಆಗಿರೋದ್ರಿಂದ ಆ ಥರ ಮಾಡ್ತಾ ಇದ್ದಾನೆ ಅಂತ ಕೊಡಬೇಕಾಗಿದ್ರೆ ಒಂದು ಆಂಟಿಸಿಪೇಟರಿ ಬೇಲ್. ಅದೇ ರೀತಿ ಈ ವೈಟ್ ಟೈಗರ್ ಕೂಡ ಬಲರಾಮ್ ಹಲ್ವಾಯಿ ಅನ್ನೋ ಒಬ್ಬ ದಲಿತ ಕತೆ ಹೇಳ್ತಿರೋದು ಅವ್ನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾನೆ ಆ ಕಥೆನ. ಅಲ್ಲೇ ಒಂದು ಗ್ಯಾಪ್ ಬಂತು. ಅದು ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿರೋ ಫಿಕ್ಷನ್ ಇರ್ಬೋದು, ಬಟ್ ಅಲ್ಲೇ ಒಂದು ಗ್ಯಾಪ್ ಬಂತು. ಆ ಗ್ಯಾಪನ್ನು ಅವನು ಅರವಿಂದ್ ಅಡಿಗ ಅದೇ ರೀತಿಯ ಒಂದು ಗ್ಯಾಪನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾನೆ. ಅದೇ ನೀವು ಮಿಡ್ ನೈಟ್ ಚಿಲ್ಡ್ರನ್ ನೋಡಿದ್ರೆ ಅಲ್ಲಿರೋ ನೆರೇಟರು ವೆರಿ ನಾನ್ ರಿಲಯಬಲ್. ಅವನೇನು ಮಾಡ್ತಾನೆ, ಅವ್ರ ಅಜ್ಜಿ ಕಥೆನೂ ಅವನು ಹೇಳ್ತಾನೆ, ನನ್ನ ಅಜ್ಜಿ ಹಿಂಗಿದ್ಲು ಅಂಥೇಳಿ ಅವ್ರ ಅಜ್ಜಿ ಕಥೆನ ಹೇಳ್ತಾ ಹೋಗ್ತಾನೆ. ನಾನು ಹಿಂಗಿದ್ದೆ ಅನ್ನೋದ್ರ ಜೊತೆಗೆ ನನ್ನ ಅಜ್ಜಿ ಕತೆ ಹಿಂಗಿದ್ದೆ, ನಮ್ಮ ಅಕ್ಕನ ಕತೆ, ಅವ್ರ ಅಕ್ಕನ ಕತೆ ಫಸ್ಟ್ ಪರ್ಸನ್. ಈ ಮಾಯಾಲೋಕದಲ್ಲಿ ಕೂಡ ಕೆಲವೊಂದು ಆಗುತ್ತೆ. ಅವ್ರು ಇಲ್ಲದೆ ಇರೋ ಪ್ರಪಂಚದಲ್ಲಿ ಆಗೋ ಕಥೆನೂ ಕೂಡ ಅವ್ರು ಫಸ್ಟ್ ಪರ್ಸನ್ ನೆಟ್ ಮಾಡ್ತಾರೆ. ಈ ಥರ ಬೇರೆ ಬೇರೆ ರೀತಿಯ ಒಂದು ನೆರೇಷನ್ನು ನಾವು ಫಸ್ಟ್ ಪರ್ಸನಲ್ಲಿ ತೆಗೆದುಕೊಳ್ಳೋದು, ಇಟ್ ಈಸ್ ಮೋರ್ ಆಫ್ ಅ ಕನ್ವೀನಿಯನ್ಸ್ ಫಾರ್ ದ ರೈಟರ್. ಅದು ನನಗೆ ಅದು ತಪ್ಪಿರ್ಬೋದು. ಅದರೊಳಗೆ ಕೂಡ ಇಲ್ಲಿ ರಿಲಯಬಲ್ಲು, ನಾನ್ ರಿಲಯಬಲ್ಲು, ಒಬ್ಬ ಏನೂ ಗೊತ್ತಿಲ್ಲ ಒಬ್ಬ ಈ ಗೋಚರ್ ನೆರೇಟರು, ಐ ಕನ್ಸಿಡರ್ ಹಿಮ್ಸೆಲ್ಫ್ ವೆರಿ ಅನ್ರಿಲಯಬಲ್ ಇನ್ ಟರ್ಮ್ಸ್ ಆಫ್ ನೆರೇಷನ್. ಅವ್ನು ಹೇಳ್ತಾ ಇರೋದನ್ನೆಲ್ಲನೂ ನಂಬೋಕ್ಕಾಗೋದಿಲ್ಲ. ಅದು ಕೂಡ ಒಂದು ರೀತಿಯ ಟೆಕ್ನಿಕ್, ಬರವಣಿಗೆ ಒಂದು ಟೆಕ್ನಿಕ್ಕು. ಫಿಕ್ಷನಲ್ಲಿ ಆ ಟೆಕ್ನಿಕ್ಗಳು ಭಾಳ ಚೆನ್ನಾಗಿ ಯೂಸ್ ಆಗ್ತವೆ. ಕೆಲವು ಸತಿ ಯೂಸ್ ಆಗಲಿಲ್ಲ ಅಂದರೆ ಅದು ಫೇಲ್ಯೂರ್ ಆಗುತ್ತೆ. ಈ ರೀತಿಯ ಎಕ್ಸಾಂಪಲ್ಸ್ ನಾವು ನೋಡಿದಾಗ ಐ ಥಿಂಕ್ ವಿ ಗೆಟ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ವೈ ದಟ್ ವಾಸ್ ರಿಟನ್ ಇನ್ ದಟ್ ಸ್ಟೈಲ್. ಯಾತಕ್ಕೆ ಈ ಥರ ಒಂದು ಫಿಕ್ಷನ್ ನಾವು ಶುರು ಮಾಡಬೇಕು, ಬರಿಬೇಕಾಗತ್ತೆ. ಮಾರ್ಕಸ್ ಒಂದು ಸೆಕೆಂಡ್ ಪರ್ಸನಲ್ಲಿ ಬರೆದಿದೆ ಇಡೀ ನಾವು. ಅದು ದಿವಾಕರ್ ಸರ್ ಹೇಳ್ಬೇಕು ಅದ್ರ ಬಗ್ಗೆ. ಅದನ್ನು ಬರೆದಾಗ ಅದರ ಅನುಕೂಲ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಅದು ಕೂಡ ಒಂದು ರೀತಿಯ ನೆರೇಟಿವ್ ಸ್ಟೈಲ್. ಪದ್ಮನಾಭನ 2 ಪ್ರಶ್ನೆಗಳಿಗೆ ನಾ ಈಗ ಉತ್ತರ ಕೊಡಬೇಕು. ಕಥನ ಕ್ರಮ ಬೇರೆ ಕಲಾ ಪ್ರಕಾರದಲ್ಲಿ ಅದು ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದು ಅವನ ಒಂದು ಪ್ರಶ್ನೆ. ಒಂದು ಕಥೆಯ ಬೆಳಕು ಅಥವಾ ಒಂದು ಪ್ರಕಾರದ ಬೆಳಕು ಇನ್ನೊಂದು ಪ್ರಕಾರಕ್ಕೆ ಬಿದ್ದಾಗ 2 ಪ್ರಕಾರವು ಪ್ರಜ್ವಲಿಸುತ್ತದೆ ಅಂತ ಮೀಮಾಂಸೆ ಹೇಳುತ್ತೆ. ಈ ಪ್ರಶ್ನೆಗೆ ನಾನು ತಗೊಂಡಿರುವುದು 2, ಒಂದು ಸಂಗೀತ, ಒಂದು ಯಕ್ಷಗಾನ.
ಸಂಗೀತ ಮತ್ತು ಯಕ್ಷಗಾನವನ್ನು ನೀವು ಗಮನಿಸಿದ್ರೆ, ಯಕ್ಷಗಾನ ಮತ್ತು ತಾಳಮದ್ದಲೆ ಇದು ಎರಡನ್ನು ಇಟ್ಟುಕೊಂಡು ಈ ವಿಷಯಕ್ಕೆ ನಾವು ಬಂದರೆ, ಅದರ ಪಠ್ಯ ಅದೊಂದು ಸಂಪೂರ್ಣ ಪಠ್ಯ. ಆ ಪಠ್ಯ ಯಾವಾಗ ನಾವೇನು ಸ್ಟೇಜಿಗೆ ಹೋಗ್ತೀವೋ ಆಗ ಅದು ಕೇವಲ ಅದೊಂದು ಸ್ಕೆಲೆಟಿನ್ ಅಷ್ಟೇ. ಅಲ್ಲಿ ಕ್ಷಣ ಕ್ಷಣಕ್ಕೂ ಕಲಾವಿದ ತನ್ನ ಪ್ರೌಢಿಮೆಗೆ ಸಂಬಂಧಪಟ್ಟು ಕಥಾ ಚೌಕಟ್ಟಿನಲ್ಲೇ ಕ್ಷಣ ಕ್ಷಣಕ್ಕೂ ಹೊಸದನ್ನು ಹೇಳ್ತಾ ಹೋಗ್ತಾನೆ. ಹಾಗಾಗಿ ಯಕ್ಷಗಾನ ಒಂದು ದೃಶ್ಯಕ್ಕೆ ಸಂಬಂಧಪಟ್ಟ ಕಲೆ ಆದರೂ ಅದನ್ನು ನೀವು ನಾಟಕ ಕಥಗಳಿಕೆ ಬಾಹ್ಯದಲ್ಲಿ ಅದನ್ನು ನೀವು ಹೋಲಿಸಿದರು, ಆದರೆ ಅದು ಆಂತರ್ಯದಲ್ಲಿ ಅದು ಶಾಸ್ತ್ರೀಯ ಸಂಗೀತದ ಥರ ಇದೆ. ಶಾಸ್ತ್ರೀಯ ಸಂಗೀತದ ಒಂದು ರಾಗ 30, 40, 60 ಅವನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಷ್ಟು ಆತ ಹಾಡಬಲ್ಲ, ಅದನ್ನು ವಿಸ್ತರಿಸಬಲ್ಲ. ಆ ರೀತಿಯ ಸಾಧ್ಯತೆ ಯಕ್ಷಗಾನದಲ್ಲಿ ಇದೆ. ಹಾಗಾಗಿ ಕಥನ ಕ್ರಮ, ಮೂಲ ಪಠ್ಯ, ನಂತರ ಅದು ಸ್ಟೇಜಿಗೆ ಬಂದಾಗ ಆಗುವ ವ್ಯತ್ಯಾಸ ಈ ರೀತಿ ಇದೆ ಅಂತ ನನ್ನ ಭಾವನೆ. ಇನ್ನೊಂದು ಎರಡನೇ ಪ್ರಶ್ನೆ ಆತನದು, ಕತೆ ಯಾವಾಗ ಹುಟ್ಟತ್ತೆ ಅಂತ. ಒಂದು ಕತೆ ಯಾಕೆ ಹುಟ್ಟಬೇಕು, ಯಾವಾಗ ಹುಟ್ಟತ್ತೆ, ಇವೆಲ್ಲವೂ ಮೂಲಭೂತ ಪ್ರಶ್ನೆಗಳು. ನನಗನ್ಸೋದು ಯಾವಾಗ ಡಿಫ್ರೆನ್ಸ್ ಕ್ರಿಯೇಟ್ ಆಗತ್ತೋ ಆಗ ಕತೆ ಹುಟ್ಟತ್ತೆ ಅಂತ ನನ್ನ ವಿಚಾರ. ಡಿಫ್ರೆನ್ಸ್ ಯಾವ ಕ್ಷೇತ್ರದಲ್ಲೂ ಯಾವ ಸಂದರ್ಭದಲ್ಲೂ ಯಾವಾಗ ನೋಡಿದಾಗೂ ಆಗ್ಬೋದು. ಉದಾಹರಣೆ, ಎಂಟು ವರ್ಷದಿಂದ ಪ್ರತಿ ದಿವಸ ಆತ ಆಫೀಸಿಗೆ 8:45 ಬರ್ತಾ ಇದ್ದಾನೆ. ಇವತ್ತು 9:45 ಬಂದ. ಈ ವಿಚಾರ ಬಂದಾಗ ಯಾಕೆ ಬಂದ ಅನ್ನೋದರಿಂದ ಪ್ರಾರಂಭ ಆಗ್ಬೋದು. ಅಥವಾ ಕೆಲವು ಸಾರಿ ಮೌಲ್ಯಗಳ ಬದಲಾವಣೆ ಆಗತ್ತಲ್ಲ. ಈಗ ನಮಗೆ ಗೊತ್ತು ಬಸ್ಸಲ್ಲಿ ಕಂಡಕ್ಟರ್ ದುಡ್ಡು ತಗೋತಾನೆ, ಅವನು ಟಿಕೆಟ್ ಕೊಡಲ್ಲ, ದುಡ್ಡು ಇಸ್ಕೊಂಡಿದ್ದಾನೆ ಅಂತ ಗೊತ್ತು. ಆದರೆ ಈ ಕೆಲಸವನ್ನು ಒಂದು ಲೇಡಿ ಕಂಡಕ್ಟರ್ ಮಾಡಿದಾಗ ನಮಗೆ ಯಾಕೆ ಹೀಗೆ ಮಾಡಿದಳು, ಇವಳು ಹೀಗೆ ಇಲ್ಲಾಗಿತ್ತಲ್ಲ, ಆಗ ನನಗೆ ಅಥವಾ ಆಗ ನಮಗೆ ಕತೆ ಹುಟ್ಟುತ್ತೆ. ಅಥವಾ ಅಪಾರ್ಟ್ಮೆಂಟಿನ ಯಾವುದೋ ಒಂದು ಫ್ಲ್ಯಾಟಲ್ಲಿ ಕೆಲಸದವಳು ಅಣ್ಣ ಒಬ್ಬನೇ ಇದ್ದಾಗ ನಾನು ಬರಲ್ಲ ಅಂತ ಹೇಳಿದ್ರೆ ಆಗ ಅಲ್ಲೊಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಅಣ್ಣ ಇದ್ದಾಗ ಅವಳು ಹೋಗ್ಬೇಕಾಗಿತ್ತು ಅಲ್ಲಿಗೆ. ಅಣ್ಣ ಒಬ್ಬನೇ ಇದ್ದಾಗ ನಾನು ಹೋಗಲ್ಲ ಅಂತ ಯಾವಾಗ ಕೆಲಸದವಳು ಹೇಳ್ತಾಳಲ್ಲ, ಆಗ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಯ್ತಲ್ಲ, ಕತೆ ಅಲ್ಲಿ ಹುಟ್ಟತ್ತೆ. ಇದನ್ನು ನಾವು ಇನ್ನು ಟೆಕ್ನಿಕಲಿ ವಿಚಾರ ಮಾಡಿದಾಗ ಪ್ರತಿಭೆ ಅನ್ನುವ ವಿಚಾರ ಬರುತ್ತೆ. ಜೇಡ ಬಲೆಯನ್ನು ಕಟ್ತಾ ಇದೆ, ಅದು ಸ್ರವಿಸಿದ್ದು ಜೇಡನಿಂದಲೇ ಉತ್ಪತ್ತಿಯಾದ ದಾರ. ಆದರೆ ಅದು ಎಲ್ಲಿಂದ ಬಂದಿದೆ ಅಂದರೆ ಈ ಲೋಕದಿಂದನೇ ಬಂದಿದೆ.
ಅಂದರೆ ನಾವು ಇಲ್ಲಿದ್ದನ್ನೇ ಒಂದು ಹೊಸ ಕಾಂಬಿನೇಷನ್ನಲ್ಲಿ ವಿಶಿಷ್ಟವಾಗಿ ಕೊಟ್ಟಿದ್ದೇವೆ ಅಂತ ಆಯ್ತು. ಅದು ಯಾವಾಗ ಆಗಬೇಕು? ಅದು ಯಾವಾಗ ಆಗಬೇಕು ಅಂದರೆ ಅಲ್ಲಿ ರಸ ಹುಟ್ಟಬೇಕು. ಈ ಹಿಂದೆ ಕೊಟ್ಟ 3 ಉದಾಹರಣೆ ನಾವು ಮುಂದೆ ತಗೊಂಡೋದ್ರೆ ಅಲ್ಲಿ ಈ ಡಿಫರೆನ್ಸಿಂದ ರಸ ಕ್ರಿಯೇಟ್ ಆಗಿದೆ. ಆದ್ದರಿಂದ ಹೊಸದೊಂದು ವಿಚಾರ ಹುಟ್ಟಿದೆ. ಅದು ಮುಂದೆ ಕಥೆಯೂ ಆಗ್ಬೋದು ಅಥವಾ ಕಲೆಯ ಯಾವ ಮಾಧ್ಯಮಕ್ಕೂ ಸಲ್ಲಬಹುದು. ಆದರೆ ಕೇವಲ ವಿಚಾರ ಬಂದರೆ ಅಷ್ಟೇ ಆಯ್ತೆ ಅಂದರೆ ಅದಕ್ಕೆ ತಕ್ಕನಾದ ವ್ಯುತ್ಪತ್ತಿ ಬೇಕು. ತಲೆಯಲ್ಲಿ ಬಂದ ಎಲ್ಲ ಐಡಿಯಾಗಳು ಕತೆ ಅಲ್ಲ, ಕತೆ ಆದಮೇಲೆ ಅದು ಕತೆ ಅನ್ನುವ ಆ ವಾದ ನಿಮಗೆಲ್ಲ ಗೊತ್ತು. ಅದಕ್ಕೆ ಏನು ಬೇಕು? ಅದಕ್ಕೆ ವ್ಯುತ್ಪತ್ತಿ ಬೇಕು, ವಿವೇಕ ಬೇಕು, ಪ್ರಜ್ಞೆ ಬೇಕು. ಪ್ರಜ್ಞೆ ಮತ್ತು ಪ್ರತಿಭೆ ಭಾಳ ಹತ್ತಿರ ಇದೆ. ಹಾಗಾದರೆ ಇದನ್ನು ಡೆವಲಪ್ ಮಾಡ್ಬೋದಾ ಅನ್ನುವ ಡಿಸ್ಕಷನ್ ಬರುತ್ತೆ. ಅದು ಹೇಗಂದರೆ ತಲೆಯಲ್ಲಿ ಎಕ್ಸ್ ಸೆಲ್ಸ್ ಇದೆ, ಅದರೊಳಗೆ ಒಂದಿಷ್ಟು ಸೆಲ್ಲು ಪ್ರತಿಭೆಗಿದೆ. ಅದರೊಳಗೆ ಎಷ್ಟೋ ಪೋರ್ಷನ್ ಹೀಗೆ ಮೋಡ ಕವಿದಿದೆ ಅಂತ ಆದರೆ ವ್ಯುತ್ಪತ್ತಿ ಮತ್ತು ಹಿರಿಯರೊಡನೆ ಚರ್ಚೆ, ಪ್ರಾಕ್ಟೀಸು, ದೇವರ ಕೃಪೆ ಇವೆಲ್ಲ ಇದ್ದರೆ ಇವನ್ನೆಲ್ಲ ತಯಾರು ಮಾಡಿದ್ರೆ ಆ ಮೋಡ ಕವಿದ ಕೆಲವು ಸೆಲ್ಗಳು ಓಪನ್ ಆಗಬಹುದು ಅನ್ನೋದು ನನ್ನ ವಾದ. ಈ ವಿಷಯವನ್ನು ಮುಂದುವರಿಸಿ, ಇನ್ನು 2 ನಿಮಿಷ ಇದೆ, ಈ ವಿಷಯವನ್ನು ಮುಂದುವರಿಸಿ. ಇಷ್ಟೆಲ್ಲ ಆಯ್ತಲ್ಲ, ಕತೆ ಯಾಕೆ ಬೇಕು ನಮಗೆ ಅಂತ. ಇದು ಒಂದೇಪ್ಪ ನನಗೆ ಮಾಸ್ತಿ ಅವ್ರದ್ದು ಒಂದು ಯಾವಾಗಲೂ ನೆನಪೇ ಆ ಮಾತು, ಕತೆ ಬರೆಯೋದೊಂದು ಪುಣ್ಯದ ಕೆಲಸ ಅಂತ ಅವ್ರು ಹೇಳ್ತಿದ್ರು. ಮತ್ತು ಬೇರೆಯವರ ಒಂದು ಮತ್ತೊಬ್ಬ ಜೀವಿಯನ್ನು ಅವನ ಕಷ್ಟ ಸುಖ ಎರಡನ್ನೂ ಸಹಾನುಭೂತಿಯಿಂದ ನೋಡಿ, ಅಷ್ಟೇ ಸಹಾನುಭೂತಿಯಿಂದ ಅದೇ ಕಷ್ಟ ಸುಖವನ್ನು ಬೇರೆಯವರಿಗೆ ರವಾನಿಸೋದು ಕಥೆಯ ಕೆಲಸ. ಪ್ರಾಯಶಃ ದಟ್ ವಿಲ್ ಸಮರೈಸ್ ಎವ್ರಿಥಿಂಗ್ ನನ್ನ ಪ್ರಕಾರ. ಅಷ್ಟನ್ನು ಇಟ್ಕೊಂಡ್ರೆ ನಮ್ಮ ಕಥಾ ವಸ್ತು ಮತ್ತು ಕಥೆಯ ಬೇರೆ ತಂತ್ರ, ಭಾಷೆ ಎಲ್ಲವೂ ಇವುಗಳನ್ನ ನಾವು ತಲೆಯೊಳಗೆ ಇಟ್ಕೊಂಡು ಕತೆ ಬರೆಯೋಕ್ಕೆ ಶುರು ಮಾಡಿದ್ರೆ ಪ್ರಾಯಶಃ ದಟ್ ವಿಲ್ ಬಿ ಮೋರ್ ರಿಲೆವೆಂಟ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಈಗ ಈ ಸೆಷನ್ ಮುಗಿಸೋದ್ರ ಮೊದಲು ಒಂದು ನಿಮಿಷದ ಒಂದು ಕತೆ ಹೇಳಿ ಮುಗಿಸುವ. ಒಂದು ಊರಲ್ಲಿ ಒಂದು ಹೆಂಗಸಿದ್ಲು. ಅವಳು ವಿಚಿತ್ರವಾದ ಕಥೆಯನ್ನು ಹೇಳ್ತಾ ಇದ್ಲು. ಆದರೆ ಒಂದು ಕತೆಗೆ 1,000 ಕ್ರಿಪ್ಟೋ ಕರೆನ್ಸಿ ಕೇಳ್ತಾ ಇದ್ಲು ಅವಳು. 1,000 ನಾಣ್ಯಗಳನ್ನು ಕೊಡಬೇಕು. ನಾಣ್ಯ ಕೊಟ್ಟರೆ ನಾನು ಕತೆ ಹೇಳ್ತೇನೆ. ಅದನ್ನು ಕೇಳಿದ ಒಂದು ಬ್ರಾಹ್ಮಣ, ಮತ್ತು ಇದು ಯಾವುದು ಅಜೆಂಡಾ ಇಲ್ಲ, ಒಂದು ಬ್ರಾಹ್ಮಣ ಆಯಿತು ಕತೆ ಕೇಳಲೇಬೇಕು ನಾನು ಅಂತ ನಿರ್ಧಾರ ಮಾಡಿ 1,000 ನಾಣ್ಯಗಳನ್ನು ಶೇಖರಿಸಿ ದುಡಿದು ಆತ ಹೋಗ್ತಾನೆ. ದಟ್ಟವಾದ ಕಾಡಿನಲ್ಲಿ ಬ್ರಹ್ಮರಾಕ್ಷಸ ಬರ್ತಾನೆ. ನಿನ್ನನ್ನು ಕೊಲ್ತೇನೆ ನಾನು, ಕೊಲ್ಬೇಡ ಮಾರಾಯ, ನನಗೆ ಹೋಗಬೇಕು, ಕತೆ ಕೇಳಬೇಕು, ನನಗೆ 5 ರಾತ್ರಿಯನ್ನು ನನಗೆ ಕೊಡು, ಕತೆ ಕೇಳಿ ಈಗ ಬರ್ತೇನೆ, ಬಂದಾದ್ಮೇಲೆ ನಾನು ಕೊಲ್ಲು, ಏನು ಬೇಕಾದರೂ ಮಾಡು ಅಂತ ಹೇಳಿ ಕಾಡನ್ನು ದಾಟಿ ಆ ಊರಿಗೆ ಹೋಗ್ತಾನೆ. ಆ ಊರಿಗೆ ಹೋಗಿ ಆ ಹೆಂಗಸನ ಹತ್ರ ಮಾತಾಡ್ತಾನೆ. 1,000 ಹೊನ್ನನ್ನು ಅವಳ ಕೈಗೆ ಕೊಡ್ತಾನೆ. ಹೇಳು ಕತೆ. ಅವಳು ಒಂದು ವಾಕ್ಯದಲ್ಲಿ ಒಂದು ಕತೆ ಹೇಳ್ತಾಳೆ.
ನೀನು ಯಾರನ್ನು 2ನೇ ಬಾರಿ ಮೀಟ್ ಆಗ್ತೀಯೋ ಅವರು ನಿನ್ನ ಸಂಬಂಧಿಗಳಾಗ್ತಾರೆ ಅಂತ ಹೇಳ್ತಾಳೆ ಅವಳು. ಅದನ್ನು ಕೇಳಿ ಖುಷಿಪಟ್ಟು ರಿಟರ್ನ್ ಬರ್ತಾನೆ. ಅದೇ ಕಾಡು, ಅಲ್ಲಿ ಬ್ರಹ್ಮರಾಕ್ಷಸ ಸಿಗ್ತಾನೆ, ತಡಿತಾನೆ. ಹೇಳು ಆ ಕಥೆ ನನಗೆ ಹೇಳು, ಆ ಕಥೆ ನನಗೆ ಹೇಳು. ಆ ತಾಯಿ ಏನು ಹೇಳಿದ್ಲು, 2ನೇ ಸರಿ ಮೀಟ್ ಆದರೆ ಅವರು ಸಂಬಂಧಿಕರಾಗ್ತಾರೆ ಅಂತ ಹೇಳಿದ್ಲು ಅಂತ ಹೇಳ್ತಾರೆ. ಅದನ್ನು ಕೇಳಿ ಬ್ರಹ್ಮರಾಕ್ಷಸ ಆತ ಮನಸ್ಸನ್ನು ಬದಲಿಸಿ ಅವನನ್ನು ಕೊಲ್ಲೋದಿಲ್ಲ. ಹಾಗಾಗಿ ಕಥೆ, ಕಥನ, ಪ್ರತಿಭೆ, ವ್ಯುತ್ಪತ್ತಿ, ಭಾಷೆ, ವ್ಯಾಕರಣ ಇವೆಲ್ಲವೂ ಇದೆ. ಆದರೆ ಇದಕ್ಕಿಂತ ಹೊರತಾಗಿ, ಇದಕ್ಕಿಂತ ಮೇಲ್ಪಟ್ಟ ಒಂದು ವಿಚಾರ ಇದೆ. ಅದು ಶಿವಂ ಅಥವಾ ಮಂಗಲಕರವಾದದ್ದು, ಇನ್ನೊಬ್ಬನಿಗೆ ಒಳ್ಳೆಯದಾಗಲಿ ಅನ್ನೋದು. ಥ್ಯಾಂಕ್ ಯು. ಕಥನ ಕಟ್ಟುವ ಕ್ರಿಯೆ ಮತ್ತು ಪ್ರಕ್ರಿಯೆ ಬಗ್ಗೆ ಬಹಳ ಸುಂದರವಾಗಿ, ಬಹಳ ಆಯಾಮಗಳಲ್ಲಿ, ಬಹಳ ಕೋನಗಳಲ್ಲಿ ನಮ್ಮೆದುರು ವಿಷಯವನ್ನ ಸಾದರಪಡಿಸಿದಂತಹ ಗುರುಪ್ರಸಾದ್ ಕಾಗಿನೆಲೆ, ಸಚ್ಚಿದಾನಂದ ಹೆಗಡೆ ಮತ್ತು ಮರವಂತೆ ಸರ್, 3 ಜನ ಬೇರೆ ಬೇರೆ ದೇಶಗಳಲ್ಲಿ ಇದ್ದು ಇವರು ಕನ್ನಡವನ್ನ ಕಟ್ಟುತ್ತಾ ಇದ್ದಾರೆ. ಬಹುಶಃ ಕೇಳಿದ್ರೆ ಅವರದ್ದೇ ಅನೇಕ ಕಥೆಗಳು ತೆರ್ಕೊಳ್ಳಿಕ್ಕಿವೆ ಅಂತ. ತುಂಬಾ ಚೆನ್ನಾಗಿ ವಿಷಯವನ್ನ ಪ್ರಸ್ತುತಪಡಿಸಿದಂತಹ ಈ 3 ಗಣ್ಯರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ.